ಸೊ ಸ್ಕ್ರೀನ್ ಶೇರ್ ಮಾಡಿದ್ದೀನಲ್ಲ, ಕಾಣಿಸ್ತಾ ಇದೆಯಲ್ಲ? Yes, Abhishek, it's visible. ಸೊ ನಾನು ಇವಾಗ ನಿಮಗೆ ಡೈಲಿ ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದನ್ನ ಈ ವರ್ಕ್ಶೀಟಲ್ಲಿ ಆಗ್ತಾ ಹೋಗ್ತೀನಿ. ಓಕೆ, ಸೊ ಈ ವರ್ಕ್ಶೀಟ್ ನಿಮ್ಗೆ ಏನಾಗುತ್ತೆ ಅಂದರೆ ನಾನು ಡೈಲಿ ಏನು ಪ್ರಾಕ್ಟೀಸ್ ಮಾಡಿರ್ತೀನಿ, ನಾನು ಏನು ಕೀವರ್ಡ್ಸ್ ಯೂಸ್ ಮಾಡಿರ್ತೀನಿ, ಅವ್ರವ್ರು ಏನು ಟೀ ಕೋಡ್ಸ್ ಯೂಸ್ ಮಾಡಿರ್ತೀನಿ, ಸೊ ಆ ಟೀ ಕೋಡ್ಸ್ ಎಲ್ಲ ನಿಮಗೆ ಈ ವರ್ಕ್ಶೀಟಲ್ಲಿ ಇರುತ್ತೆ. ಸೊ ದಟ್ ನೀವೇನು ಮಾಡ್ಬೋದು, ಆ ಟೀ ಕೋಡ್ಸ್ನ ಯೂಸ್ ಮಾಡಿಕೊಂಡು ಅಂಡ್ ಸೊ ಆ ಕೀ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಇವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಫಸ್ಟ್ ಓಕೆ, ಸೊ SAP ಸರ್ವರ್ ನಿಮಗೆ ಆಲ್ರೆಡಿ ಮೇ ಬಿ ಐಡಿಯಾ ಇರ್ಬೋದು. ಸೊ ಸರ್ವರ್ ಬಗ್ಗೆ ಸೊ ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳೋದು ಅಂತ. ಇಫ್ ನಾಟ್ ನಾನು ಮತ್ತೆ ನಿಮಗೆ ಇನ್ಸ್ಟಾಲೇಷನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ನೀವು ಇನ್ಸ್ಟಾಲ್ ಮಾಡ್ಕೊಳೋದಕ್ಕೆಲ್ಲ ಒಂದು ಇನ್ಸ್ಟಾಲೇಷನ್ ಗೈಡ್ ಕೂಡ ಕಳಿಸ್ತೀನಿ. ಸೊ ಅದಾದಮೇಲೆ ನೀವು ಸೊ ಇಲ್ಲಿ ಕನೆಕ್ಷನ್ ಅಂತ ಇರುತ್ತೆ, ನ್ಯೂ ಕನೆಕ್ಷನ್. ಸೊ ಕ್ಲಿಕ್ ಆನ್ ದ ನ್ಯೂ. ಸೊ ನ್ಯೂ ಮೇಲೆ ಕ್ಲಿಕ್ ಮಾಡಿ ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಗೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಈ ಸ್ಕ್ರೀನಲ್ಲಿ ನೀವೇನು ಮಾಡಬೇಕು, ಸೊ ನಾವೇನು ಪ್ರೊವೈಡ್ ಮಾಡಿರ್ತೀವಿ ಸೊ ಆ ಡೀಟೇಲ್ಸ್ನ ಇಲ್ಲಿ ಹಾಕಬೇಕು. ಸೊ ಡಿಸ್ಕ್ರಿಪ್ಷನ್ ನೀವೇನು ಬೇಕಾದರೂ ಕೊಡ್ಬೋದು, ಬಟ್ ಅಪ್ಲಿಕೇಶನ್ ಸರ್ವರ್, ಇನ್ಸ್ಟೆನ್ಸ್ ನಂಬರ್, ಸಿಸ್ಟಮ್ ID ಸೊ ನಾವೇನು ಕೊಟ್ಟಿರ್ತೀವೋ ಅದನ್ನು ಆ್ಯಡ್ ಮಾಡಬೇಕು. ಸೊ ಅದನ್ನ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಟ್ಬಿಟ್ಟು ಫಿನಿಶ್ ಕೊಟ್ಟರೆ ಸೊ ನಿಮಗೆ ಈ ಥರ ಸೊ ಒಂದು ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ, ಕನೆಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ಕನೆಕ್ಷನ್ ಕ್ರಿಯೇಟ್ ಆದಮೇಲೆ ಸೊ ಯು ಕ್ಯಾನ್ ಓಪನ್ ದಿಸ್ ಕನೆಕ್ಷನ್. ಓಕೆ, ಡಬಲ್ ಕ್ಲಿಕ್ ಮಾಡ್ಬಿಟ್ಟು ಓಪನ್ ಮಾಡಿ. ಸೊ ಇದಾದಮೇಲೆ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಲಾಗಿನ್ ಪೇಜಲ್ಲಿ ಸೊ ನಿಮಗೇನು ಯೂಸರ್ ID ಪಾಸ್ವರ್ಡ್ ಕೊಟ್ಟಿರ್ತೀವಿ ಸೊ ಅದೇ ಯೂಸರ್ ID ಪಾಸ್ವರ್ಡ್ನ ಯೂಸ್ ಮಾಡಿ. ಓಕೆ, ಸೊ ಇವಾಗ ಸೊ ನಾನು ಯೂಸರ್ ID ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಫಸ್ಟ್ ನೀವು SAP ಲಾಗಿನ್ ಆದ ತಕ್ಷಣ ಫಸ್ಟ್ ನೀವು ಓಪನ್ ಆಗೋ ಸ್ಕ್ರೀನು. ಸೊ ಈ ಸ್ಕ್ರೀನ್ಗೆ ನಾವು ಈಸಿ ಆಕ್ಸೆಸ್ ಸ್ಕ್ರೀನ್ ಅಂತ ಕರಿತೀವಿ, SAP ಈಸಿ ಆಕ್ಸೆಸ್ ಸ್ಕ್ರೀನ್ ಅಂತ. ಓಕೆ, ಸೊ ಇದರಲ್ಲಿ ನಿಮಗೆ ಸೊ ಮೆನು ಆಪ್ಷನ್ಸ್ ಇರುತ್ತೆ, ಎಡಿಟ್ ಇರುತ್ತೆ, ಫೇವ್ರೇಟ್ಸ್ಗೆ ಆ್ಯಡ್ ಮಾಡ್ಕೊಳೋದಾದ್ರೆ ಫೇವ್ರೇಟ್ಸ್ ಇರುತ್ತೆ. ಸೊ ನೀವು ಮೆನುಗೆ ಹೋದರೆ ಸೊ SAP ಇದು ಫಸ್ಟ್ ಸ್ಕ್ರೀನ್ ಆಗಿರೋದ್ರಿಂದ ಇಷ್ಟೇ ಇರುತ್ತೆ ಆಪ್ಷನ್ಸ್. ಓಕೆ, ಸೊ ಯೂಸರ್ ಮೆನು, SAP ಮೆನು ಆ್ಯಂಡ್ ಬಿಸ್ನೆಸ್ ವರ್ಕ್ ಪ್ಲೇಸಸ್ ಇರುತ್ತೆ ಆ್ಯಂಡ್ ರಿಫ್ರೆಶ್ ಇರುತ್ತೆ. ಸೊ ಏನಾದ್ರು ಚೇಂಜಸ್ ಮಾಡಿದ್ರೆ ರಿಫ್ರೆಶ್ ಮಾಡ್ಕೊಳ್ಳೋದಕ್ಕೆ. ಸೊ ಅದಾದಮೇಲೆ ನೀವು ಎಡಿಟಲ್ಲಿ ಎಕ್ಸಿಕ್ಯೂಟ್ ಅಂತ ವಿಂಡೋ ಇರುತ್ತೆ. ಸೊ ಎಕ್ಸಿಕ್ಯೂಟ್ ವಿಂಡೋ ಆ್ಯಂಡ್ ನ್ಯೂ ವಿಂಡೋಗೆ ಹೋಗೋದಕ್ಕೆ ಸೊ ಯಾವ ಥರ ಹೋಗಬೇಕು ಅದಕ್ಕೆ ನ್ಯೂ ವಿಂಡೋ ಶಾರ್ಟ್ ಕಟ್ನ ಕ್ರಿಯೇಟ್ ಮಾಡೋದಕ್ಕೆ ಡೆಸ್ಕ್ಟಾಪಲ್ಲಿ. ಓಕೆ, ಸೊ ಅಂಡ್ ದೆನ್ ಫೇವ್ರೇಟ್ಸ್. ಸೊ ಫೇವ್ರೇಟ್ಸಲ್ಲಿ ನೀವು ಯಾವ್ದಾದ್ರು ಟೀ ಕೋರ್ಸ್ನ ಫೇವ್ರೇಟ್ಸ್ಗೆ ಆ್ಯಡ್ ಮಾಡ್ಕೋಬೇಕು, ಚೇಂಜಸ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು, ಅಥವಾ ಏನಾದ್ರು ಫೋಲ್ಡರ್ಸ್ ಈ ಥರ ಫೇವ್ರೇಟ್ ಫೋಲ್ಡರ್ಸ್ ಥರ ಏನಾದ್ರು ಫೋಲ್ಡರ್ ಇನ್ಸರ್ಟ್ ಮಾಡಬೇಕು, ಅಥವಾ ಟ್ರಾನ್ಸಾಕ್ಷನ್ಸ್ನ ಫೋಲ್ಡರ್ ಅಂಡರಲ್ಲಿ ಇನ್ಸರ್ಟ್ ಮಾಡಬೇಕು, ಅಥವಾ ಯಾವ್ದಾದ್ರು ಆಬ್ಜೆಕ್ಟ್ಸ್ ಆ್ಯಡ್ ಮಾಡಬೇಕು ಅಂದ್ರೂ ಕೂಡ ಆ್ಯಡ್ ಮಾಡಿ. ಸೊ ಡೌನ್ಲೋಡ್ ಟು PC ಎಲ್ಲ ಸೊ ಇದರಲ್ಲಿ ನಿಮಗೆ ಏನೇನು ಸ್ಕ್ರೀನ್ ಇರುತ್ತೆ ಅದನ್ನ ಏನಾದ್ರು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಆ್ಯಕ್ಸಸ್ ಇರೋದಿಲ್ಲ ಆಲ್ಮೋಸ್ಟ್. ಓಕೆ, ಸೊ ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ನಿಮಗೆ ಇರುತ್ತೆ ಅಷ್ಟೇ. ಸೊ ಕೆಲವೊಂದಕ್ಕೆಲ್ಲ ಆ್ಯಕ್ಸಸ್ ಇರೋದಿಲ್ಲ. ಸೊ ಇದಾದಮೇಲೆ ನಿಮಗೆ ಎಕ್ಸ್ಟ್ರಾಸಲ್ಲಿ ನಿಮಗೆ ಸೊ ಡಾಕ್ಯುಮೆಂಟ್ ಡಿಸ್ಪ್ಲೇ ಮಾಡೋದಕ್ಕೆಲ್ಲ ನಾರ್ಮಲಾಗಿ ಇಲ್ಲೆಲ್ಲ ಟೀ ಕೋಡ್ಸ್ ಇರುತ್ತೆ. ಟೆಕ್ನಿಕಲ್ ಡೀಟೇಲ್ಸ್ ಬಂದ್ಬಿಟ್ಟು ಈ ಸ್ಕ್ರೀನ್ ಟೆಕ್ನಿಕಲ್ ಡೀಟೇಲ್ಸ್ ಇರುತ್ತೆ. ಸೊ ಸೆಟ್ಟಿಂಗ್ಸಲ್ಲಿ ಏನಾದರೂ ನೀವು ಚೇಂಜಸ್ ಮಾಡ್ಕೊಂಡಿದ್ರೆ ಸೆಟ್ಟಿಂಗ್ಸ್ ಆಪ್ಷನ್ ಕೂಡ ಇರುತ್ತೆ. ಸೊ ಸಿಸ್ಟಮ್ಸ್ ಬಂದ್ಬಿಟ್ಟು ಸಿಸ್ಟಮಲ್ಲಿ ಈ ಜಿಯೋ ಏನಿದೆ ಈಸಿ ಆಕ್ಸೆಸ್ ಸ್ಕ್ರೀನ್, ಸೊ ಅದರಲ್ಲಿ ನೀವು ಏನಾದ್ರು ಚೇಂಜಸ್ ಮಾಡಬೇಕು, ನೀವು ವಿಂಡೋ ಓಪನ್ ಮಾಡಬೇಕು ಅಂದರೆ ಅಥವಾ ಕ್ಲೋಸ್ ಮಾಡಬೇಕು ಅಂದರೆ, ಯೂಸರ್ ಪ್ರೊಫೈಲ್ಸ್ ರಿಲೇಟೆಡ್ ಡೀಟೇಲ್ಸ್ನ ಚೆಕ್ ಮಾಡಬೇಕು ಅಂದರೆ. ಓಕೆ, ಸೊ ಆ್ಯಂಡ್ ಯುಟಿಲಿಟೀಸ್ ಸರ್ವಿಸಸ್ಸು ಇದರಲ್ಲೆಲ್ಲ ಕೆಲವೊಂದು ಆಪ್ಷನ್ಸ್ ಇದೆ. ಸೊ ಇದನ್ನ ನಾವೆಲ್ಲ ಏನು ಯೂಸ್ ಮಾಡ್ತಾ ಹೋಗಲ್ಲ. ಓಕೆ, ಸೊ ನಾವು ಯೂಸ್ ಮಾಡೋದು ಏನಿದೆ ಸೊ ಅಷ್ಟು ಮಾತ್ರ ನೀವು ನೋಡಿಕೊಂಡ್ರೆ ಸಾಕು. ಸೊ ಮೈ ಆಬ್ಜೆಕ್ಟ್ಸ್ ಬಂದ್ಬಿಟ್ಟು ನಾವೇನೆಲ್ಲ ಆಬ್ಜೆಕ್ಟ್ಸ್ನ ಇಷ್ಟಲ್ಲಿ ಯೂಸ್ ಮಾಡಿರ್ತೀವಿ ಸೊ ಆಬ್ಜೆಕ್ಟ್ಸ್ ಇರುತ್ತೆ. ಸೊ ಈ ಥರ ಎಲ್ಲ ತುಂಬ ಆಪ್ಷನ್ಸ್ ಇದೆ. ಸೊ ಓಕೆ, ಸೊ ಜಾಬ್ಸ್ ಏನಾದರೂ ನೀವು ರನ್ ಮಾಡಿದರೆ ಅಥವಾ ಸ್ಕೂಲ್ಸ್ ಏನಾದರೂ ರನ್ ಮಾಡಿದರೆ ಸೊ ಅದೆಲ್ಲ ನಿಮಗೆ ಸ್ಕೂಲ್ಸಲ್ಲಿ ಓಪನ್ ಆಗುತ್ತೆ. ಓಕೆ, ಸೊ ಈ ಥರ ನಿಮಗೆ ಮೆಸೇಜಸ್ ಇರುತ್ತೆ ಆ್ಯಂಡ್ ಇದು ಕ್ಲೋಸ್ ಮಾಡೋದಕ್ಕೆ, ಲಾಗ್ ಆಫ್ ಮಾಡೋದಕ್ಕೆ ಸೊ ಇಲ್ಲೂ ಕೂಡ ಲಾಗ್ ಆಫ್ ಮಾಡ್ಬೋದು, ಇಲ್ಲ ನೀವು ಡೈರೆಕ್ಟ್ಲಿ ಯು ಕ್ಯಾನ್ ಕ್ಲೋಸ್ ಫ್ರಮ್ ಹಿಯರ್. ಓಕೆ, ಸೊ ಹೆಲ್ಪ್ ಆಪ್ಷನ್ಸ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಪರ್ಟಿಕ್ಯುಲರ್ಲಿ ಇದು ಡೈರೆಕ್ಟ್ಲಿ SAP ಪೋರ್ಟಲ್ಗೆ ಟ್ರಿಗರ್ ಆಗುತ್ತೆ. ಬಟ್ ಇದರಿಂದ ನಾವೇನು ಹೆಲ್ಪ್ ತೊಗೊಳೋದಿಲ್ಲ, ಬಿಕಾಸ್ ಆ್ಯಸ್ ವಿ ಆರ್ ಎ ಕನ್ಸಲ್ಟೆಂಟ್ ನಮಗೆ ಎಲ್ಲದ್ರ ಬಗ್ಗೆನೂ ಐಡಿಯಾ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಏನೇ ಇದ್ರೂ ಟಿಕೆಟಿಂಗ್ ಟೂಲಲ್ಲಿ ಹ್ಯಾಂಡಲ್ ಮಾಡ್ತಾ ಇರ್ತೀವಿ ನಾವು ಲೈಕ್ ಕಸ್ಟಮರ್ ಅಥವಾ ಯೂಸರ್ಸ್ ಏನಾದರೂ ಟಿಕೆಟ್ಸ್ ರೈಸ್ ಮಾಡಿದ್ರೆ. ಸೊ ಆಲ್ಮೋಸ್ಟ್ ನಾವು ಇದನ್ನು ಯೂಸ್ ಮಾಡಲ್ಲ, ರೇರ್ ಕೇಸಸ್. ಸೊ ಸ್ಟಿಲ್ ಏನಾದರೂ ಹೆಲ್ಪ್ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ, ಬಿಕಾಸ್ ಒಂದು ಕಂಪನಿ ಅಂದಾಗ ಬೇಸಿಸ್ ಟೀಮ್ ಅಂತ ಇರುತ್ತೆ ಅಥವಾ ನಿಮಗೆ ಸೆಕ್ಯೂರಿಟಿ ಟೀಮ್ ಅಂತ ಇರುತ್ತೆ. ಸೊ ಆ ಟೀಮ್ನೇ ಕಂಪ್ಲೀಟಾಗಿ ಸಿಸ್ಟಮ್ ಲ್ಯಾಂಡ್ಸ್ಕೇಪ್ ಬಗ್ಗೆ ಕಂಪ್ಲೀಟಾಗಿ ಅವ್ರು ನೋಡ್ಕೊತಾ ಇರ್ತಾರೆ. ಓಕೆ, ಸೊ ಇಷ್ಟು ಆಪ್ಷನ್ಸ್ ಆಯಿತು. ಸೊ ಇದಾದಮೇಲೆ ಇದು ಬಂದ್ಬಿಟ್ಟು ಎಂಟರ್ ಆಪ್ಷನ್ಸ್ ಲೈಕ್ ಎಕ್ಸಿಕ್ಯೂಟ್. ಸೊ ನೀವು ಎಂಟರ್ ಏನು ಕ್ಲಿಕ್ ಮಾಡ್ತೀರಾ ಸೊ ಅದು ನೀವು ಎಕ್ಸಿಕ್ಯೂಟ್ ಕೂಡ ಇಲ್ಲಿ ಮಾಡ್ಬೋದು. ಸೊ ನೀವು ಟ್ರಾನ್ಸಾಕ್ಷನ್ ಕೋಡ್ ಹಾಕಿದ್ಮೇಲೆ ಸೊ ಎಕ್ಸಿಕ್ಯೂಟ್ ಯೂಸ್ ಮಾಡ್ಬೋದು. ಸೊ ಇದನ್ನು ನಾವು ಬಂದ್ಬಿಟ್ಟು ಕಾಮನ್ ಬಾರ್ ಅಂತ ಕರಿತೀವಿ. ಸೊ ಲೈಕ್ ಇದರಲ್ಲಿ ನೀವು ಏನು ಟೀ ಕೋಡ್ಸ್ ಹಾಕ್ತೀರಾ ಸೊ ಆ ಟೀ ಕೋಡ್ಸ್ನ ಹಾಕ್ಬೋದು. ಸೊ ಇದನ್ನು ಕ್ಲೋಸ್ ಆ್ಯಂಡ್ ಓಪನ್ ಕೂಡ ಮಾಡ್ಕೋಬೋದು. ಓಕೆ, ಆ್ಯಂಡ್ ಇದರಲ್ಲಿ ನೀವು ಡ್ರಾಪ್ ಡೌನ್ಗೆ ಹೋದರೆ ಏನೇನು ಟೀ ಕೋಡ್ಸ್ ಯೂಸ್ ಮಾಡಿರ್ತೀರ ರೀಸೆಂಟಾಗಿ ಸೊ ಎಲ್ಲ ಟೀ ಕೋಡ್ಸ್ ಇಲ್ಲಿ ವಿಸಿಬಲ್ ಆಗುತ್ತೆ. ಇದಾದಮೇಲೆ ಇದನ್ನು ಕ್ಲೋಸ್ ಮಾಡೋದಕ್ಕೆ ಕಾಮನ್ ಫೀಲ್ಡ್ನ, ಓಕೆ, ಇದನ್ನು ಓಪನ್ ಮಾಡೋದಕ್ಕೆ ಮತ್ತೆ ಕಾಮನ್ ಫೀಲ್ಡ್. ಸೊ ಈ ಆಪ್ಷನ್ಸ್ನ ಯೂಸ್ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ಸೇವ್ ಆಪ್ಷನ್ಸ್ ಇವಾಗ ಡಿಸೇಬಲ್ ಇದೆ. ಏನಕ್ಕೆ ಅಂದರೆ ನಾವು ಈಸಿ ಆಕ್ಸೆಸ್ ಸ್ಕ್ರೀನಲ್ಲಿ ಇದ್ದೀವಿ.
ಸೊ ಯು ಆರ್ ನಥಿಂಗ್ ಟು ಸೇವ್, ರೈಟ್. ಸೊ ಅದಕ್ಕೆ ನಮಗೆ ಸೇವ್ ಆಪ್ಷನ್ಸ್ ಇಲ್ಲಿ ಡಿಸೇಬಲ್ ಆಗುತ್ತೆ. ಸೊ ಇದು ಬ್ಯಾಕ್ ಆಪ್ಷನ್ಸ್. ನಾವು ಬ್ಯಾಕ್ ಹೋಗೋದಕ್ಕೂ ಇವಾಗ ಆಗಲ್ಲ, ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಸ್ಕ್ರೀನ್. ಓಕೆ, ಹಂಗಾಗಿ ಬ್ಯಾಕ್ ಹೋಗೋದಕ್ಕಾಗಲ್ಲ. ಆ್ಯಂಡ್ ದಿಸ್ ಇಸ್ ಫಾರ್ ದ ಲಾಗ್ ಆಫ್, ಆ್ಯಂಡ್ ದಿಸ್ ಇಸ್ ಆಲ್ಸೋ ಕಂಪ್ಲೀಟ್ಲಿ ಟು ಗೋ ಬ್ಯಾಕ್. ಓಕೆ, ಸೊ ಕಂಪ್ಲೀಟ್ಲಿ ಕ್ಯಾನ್ಸಲ್ ಮಾಡೋದಕ್ಕೆ. ಬಟ್ ನಾವು ಆಲ್ರೆಡಿ ಈಸಿ ಆಕ್ಸೆಸ್ ಇರೋದ್ರಿಂದ ಇದು ಕೂಡ ಡಿಸೇಬಲ್ ಆಗಿರುತ್ತೆ. ಆ್ಯಂಡ್ ಇದು ಪ್ರಿಂಟ್ ಸ್ಕ್ರೀನ್ ಇರುತ್ತೆ. ಸೊ ಆ್ಯಂಡ್ ಇದು ಫೈಂಡ್ ಇರುತ್ತೆ, ಫೈಂಡ್ ನೆಕ್ಸ್ಟ್ ಇರುತ್ತೆ. ಸೊ ಪೇಜ್ ಅಪ್ ಇರುತ್ತೆ, ಪೇಜ್ ಡೌನ್ ಇರುತ್ತೆ. ಇದು ಫಸ್ಟ್ ಪೇಜ್, ಇದು ಪೇಜ್ ಅಪ್, ಇದು ಪೇಜ್ ಡೌನ್, ಆ್ಯಂಡ್ ಇಟ್ ಇಸ್ ಲಾಸ್ಟ್ ಪೇಜ್. ಓಕೆ, ಆ್ಯಂಡ್ ಇಟ್ ಇಸ್ ಕ್ರಿಯೇಟಿಂಗ್ ಟು ದ ನ್ಯೂ GUI ವಿಂಡೋ. ಸೊ ದಿಸ್ ಇಸ್ ದ ಕೀ. ಸೊ ನೀವು ಹೊಸದಾಗಿ ಇನ್ನೊಂದು ಸ್ಕ್ರೀನ್ ಓಪನ್ ಮಾಡಬೇಕು ಅಂತಂದರೆ ಇದನ್ನ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಬೇರೆ ಇನ್ನೊಂದು ಸ್ಕ್ರೀನ್ ಈ ಥರ ಓಪನ್ ಆಗುತ್ತೆ. ಓಕೆ, ಸೊ ಈ ಥರ ಸ್ಕ್ರೀನ್ ಓಪನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇದು ಶಾರ್ಟ್ ಕಟ್ಗೆ ಯೂಸ್ ಮಾಡ್ತೀವಿ ಜನರೇಟ್ ಮಾಡೋದಕ್ಕೆ. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೊ ಜಸ್ಟ್ ಎಲ್ ಪಾಯಿಂಟ್. ಸೊ ದಿಸ್ ಇಸ್ ಫಾರ್ ದ ಕಸ್ಟಮೈಸಿಂಗ್ ಲೇಔಟ್ಸ್ಗೋಸ್ಕರ. ಸೊ ಇದಕ್ಕೋಸ್ಕರ ಈ ಆಪ್ಷನ್ಸ್ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಯೂಸರ್ದು ಮೆನು, ಆಮೇಲೆ ಇದೇನು ಡೀಟೇಲ್ಸ್ ಇದೆ ಫೇವರೇಟ್ಸ್ಗೆ ಆ್ಯಡ್ ಮಾಡೋದಕ್ಕೆ. ಸೊ ಅದೆಲ್ಲ ಇಲ್ಲಿ ಮತ್ತೆ ಆಪ್ಷನ್ಸ್ ಇದೆ ಕೆಲವೊಂದು. ಫೇವರೇಟ್ಸ್ಗೆ ಡಿಲೀಟ್ ಮಾಡೋದಕ್ಕೆ, ಚೇಂಜ್ ಮಾಡೋದಕ್ಕೆ, ಆ್ಯಂಡ್ ಮೋರ್ ಓವರ್ ನೀವೇನಾದರೂ ಇನ್ಸರ್ಟ್ ಮಾಡ್ತಿದ್ದೀನಿ ಅಂದರೆ ಸೊ SF ಬಿಸ್ನೆಸ್ ಪ್ಲಸ್ ರಿಲೇಟೆಡ್. ಸೊ ಅದೆಲ್ಲ ನಿಮಗೆ ಸ್ಟಿಲ್ ಸಿಗ್ತಾ ಹೋಗುತ್ತೆ. ಏನೆಲ್ಲ ಫೇವರೇಟ್ಸ್ಗೆ ಆ್ಯಡ್ ಮಾಡಿರುತ್ತೆ ಅದೆಲ್ಲ ಕೆಳಗಡೆ ಇರುತ್ತೆ. ಆ್ಯಂಡ್ SAP ಮೆನುದು ಏನೆಲ್ಲ ಆ್ಯಡ್ ಮಾಡಿರ್ತಾರೆ ಅದು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಆಲ್ ಅಬೌಟ್ ದ SAP ಲ್ಯಾಂಡ್ಸ್ಕೇಪ್ ಸ್ಕ್ರೀನ್. ಓಕೆ, ಸೊ ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ ಕೆಳಗಡೆ ಈ ವಿಂಡೋ ಇದೆಯಲ್ಲ, ಸೊ ಇಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಇದು ಕೆಲವೊಂದರಲ್ಲೆಲ್ಲ ರೀಸೆಂಟ್ ವರ್ಷನ್ಸ್ ಅಲ್ಲಿ ಅಥವಾ ಕೆಲವೊಂದು ಸಾಫ್ಟ್ವೇರ್ಸ್ ಅಲ್ಲಿ ಮೇಲ್ಗಡೆ ಇರುತ್ತೆ ಅಷ್ಟೇ. ಓಕೆ, ಸೊ ದೇರ್ ಇಸ್ ನಾಟ್ ಟೂ ಮಚ್ ಆಫ್ ಡಿಫರೆನ್ಸ್. ಓಕೆ, ಸೊ ಇದರಲ್ಲಿ ನಾವೇನೆಲ್ಲ ನೋಡ್ಬೋದು ಅಂದರೆ ಸೊ ನಿಮ್ದು ಯೂಸರ್ ID ನೋಡ್ಬೋದು. ಫಸ್ಟ್ ಕ್ಲೈಂಟ್ ಸಿಸ್ಟಮ್, ಯಾವ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀರಾ, ಯಾವ ಕ್ಲೈಂಟ್ ಯೂಸ್ ಮಾಡ್ತಾ ಇದ್ದೀರಾ, ಆ್ಯಂಡ್ ದೆನ್ ಯೂಸರ್ ID ಏನು, ಸೊ ಪ್ರೋಗ್ರಾಮಿಂಗ್ ಏನು, ಟ್ರಾನ್ಸಾಕ್ಷನ್ಸ್ ಏನು, ಸೊ ಇದೆಲ್ಲದು ಕೂಡ ಇದರಲ್ಲಿರುತ್ತೆ. ಓಕೆ, ಆ್ಯಂಡ್ ರೆಸ್ಪಾನ್ಸ್ ಟೈಮ್ ಇರ್ಬೋದು, ಪ್ರತಿಯೊಂದು ಇದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಇಲ್ಲಿರುತ್ತೆ. ಓಕೆ, ಸೊ ಇದರಲ್ಲಿ ನಿಮ್ಗೆ ಏನು ಡಿಸ್ಪ್ಲೇ ಆಗಬೇಕು ನೀವು ಅದನ್ನ ಡಿಸ್ಪ್ಲೇ ಮಾಡ್ಕೋಬೋದು. ಸೊ ನಾನು ಇದು ಟ್ರಾನ್ಸಾಕ್ಷನ್ಸ್ ಕೀಸ್ ಲೈಕ್ ಕನ್ಸಲ್ಟೆಂಟ್ಸ್ಗೆ ಲೈಕ್ ಕ್ಯಾಂಡಿಡೇಟ್ಸ್ಗೆ ಯೂಸ್ ಆಗಲಿ ಅಂತ ನಾನೇನು ಮಾಡಿದ್ದೀನಿ, ಟ್ರಾನ್ಸಾಕ್ಷನ್ಸ್ ಕೀಸ್ನ ಸೊ ಇಲ್ಲಿ ಡಿಸ್ಪ್ಲೇ ಮಾಡ್ಕೊಂಡಿದ್ದೀನಿ. ಸೊ ಇಫ್ ಯು ವಾಂಟ್ ಟು ಡಿಸ್ಪ್ಲೇ ಯುವರ್ ಯೂಸರ್ ID ಆಲ್ಸೋ, ಸೊ ಯೂಸರ್ ಐಡಿನ ಡಿಸ್ಪ್ಲೇ ಮಾಡ್ಕೋಬೋದು. ಓಕೆ, ಸೊ ಲೈಕ್ ಟ್ರಾನ್ಸಾಕ್ಷನ್ಸ್ನ ಡಿಸ್ಪ್ಲೇ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ S/4HANA 2023. ಓಕೆ, ಸೊ ಇದೆಲ್ಲ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇಷ್ಟು ಬಂದ್ಬಿಟ್ಟು ನಿಮಗೆ ಲ್ಯಾಂಡ್ಸ್ಕೇಪ್ದು ಮೆನು ಬಾರು ಆ್ಯಂಡ್ ಲ್ಯಾಂಡ್ಸ್ಕೇಪ್ದು ಏನೇನು ಡೀಟೇಲ್ಸ್ ಇದೆ ಸೊ ಅದು ಬಂದ್ಬಿಟ್ಟು ಸೊ ಇಷ್ಟು ಡೀಟೇಲ್ಸ್ ಇದೆ. ಸೊ ಇದಾದ್ಮೇಲೆ ನಾನು ನಿಮಗೆ ಬೇಸಿಕ್ ಆಗಿ ಸೊ ನೀವು ಏನೇನೆಲ್ಲ ಆಕ್ಸೆಸ್ ಮಾಡ್ತಾ ಹೋಗ್ತೀರಾ ಫಸ್ಟ್ ಅಂದರೆ, ಸೊ ಫಸ್ಟ್ ನೀವು ಪಾತ್ ಆಕ್ಸೆಸ್ ಮಾಡ್ತೀರಾ ಇಲ್ಲ T ಕೋಡ್ ಆಕ್ಸೆಸ್ ಮಾಡ್ತೀರಾ. ಸೊ ಪಾತ್ ಆಕ್ಸೆಸ್ ಮಾಡೋದಕ್ಕೆ SPROಗೆ ಹೋಗ್ತೀವಿ T ಕೋಡ್. ಓಕೆ, ಸೊ SPRO T ಕೋಡ್ಗೆ ಹೋಗಿ ಎಂಟರ್ ಕೊಟ್ಟರೆ ಸೊ ನಿಮಗೆ ಪಾತ್ದು ರೆಫರೆನ್ಸ್ IMG ಸ್ಕ್ರೀನ್ಗೆ ಹೋಗೋದಕ್ಕೆ ಸೊ ಡಿಸ್ಪ್ಲೇ ಆಗುತ್ತೆ. ಸೊ ಇದಾದ್ಮೇಲೆ ಕ್ಲಿಕ್ ಮಾಡಿದ್ರೆ ರೆಫರೆನ್ಸ್ IMGಗೆ ನಿಮಗೆ ಪಾತ್ಗೆ ಹೋಗುತ್ತೆ. ಓಕೆ, ಸೊ ಈ ಪಾತ್ ಮುಖಾಂತರ ನಾವು ಕಾನ್ಫಿಗರೇಷನ್ಸ್ ಏನೇನು ಮಾಡ್ತೀವಿ, ಸೊ ಆ ಕಾನ್ಫಿಗರೇಷನ್ಸ್ ಎಲ್ಲ ಸೊ ಯಾವ ಥರ ಕಾನ್ಫಿಗರೇಷನ್ಸ್ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ ಫಾಲೋ ಆಗಬೇಕು ಅನ್ನೋದು ಸೊ ಇದರಲ್ಲಿ ಇರುತ್ತೆ. ಸೊ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಹೋಗ್ತೀವಿ. ಇದು ರೆಂಡರಲ್ಲಿ ಗ್ಲೋಬಲ್ ಸೆಟ್ಟಿಂಗ್ಸ್ ಏನಾದ್ರು ಕಾನ್ಫಿಗರೇಷನ್ಸ್ ಯಾವ್ಯಾವ ಥರ ಕಾನ್ಫಿಗರೇಷನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಾವೇನು ಮಾಡ್ತೀವಿ, ಓಪನ್ ಮಾಡಿಕೊಂಡು ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದು ಬಂದ್ಬಿಟ್ಟು ದಿಸ್ ಇಸ್ ಒನ್ ವೇ. ಸೊ ನೀವೇನು ಮಾಡೋದಕ್ಕೆ, ನೀವು ಆಕ್ಸೆಸ್ ಮಾಡೋದಕ್ಕೆ. ಸೊ ನಿಮಗೆ ಇನ್ನೊಂದು ವೇ ಇದೆ. ಓಕೆ, ಸೊ ಐ ವಿಲ್ ಗೋ ಬ್ಯಾಕ್. ಸೊ SPRO ಇದೆಯಲ್ಲ, ಸೊ ಅದೇ ಥರ SIMG ಅಂತ. ಓಕೆ, ಸೊ SIMG ಅಂದರೆ ಎಸ್ ಮೀನ್ಸ್ ಇದು SPRO ಪಾತಿಗೆ ತೊಗೊಂಡೋಗುತ್ತೆ, ಆಮೇಲೆ IMG ಸ್ಕ್ರೀನಿಗೆ ತೊಗೊಂಡೋಗುತ್ತೆ. ಸೊ ಎಂಟರ್ ಕೊಟ್ಟರೆ ನಿಮಗೆ ಸೊ ಡೈರೆಕ್ಟ್ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಓಕೆ, ಸೊ SPRO ಮುಖಾಂತರ ಕೂಡ ಓಪನ್ ಮಾಡ್ಬೋದು, ಇಲ್ಲ SIMG ಮುಖಾಂತರ ಕೂಡ ಓಪನ್ ಮಾಡ್ಬೋದು. ಸೊ ಇದರಲ್ಲಿ ನೀವು ಸೊ ಏನೆಲ್ಲ ಪಾತ್ ಬರುತ್ತೆ, ಸೊ ಲೈಕ್ ನೀವು ಕಾನ್ಫಿಗರೇಷನ್ಸ್ ಏನು ಮಾಡ್ತಾ ಹೋಗ್ತೀವಿ, ಸೊ ಆ್ಯಸ್ ಪರ್ ದಟ್ ನೀವು ಸೊ ಪಾತ್ನ ಆಕ್ಸೆಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದ್ರ ಮುಖಾಂತರ ನಾವು ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗ್ತೀವಿ. ಸೊ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಡೇ ಬೈ ಡೇ ಏನೆಲ್ಲ ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗ್ತೀವಿ ನಾವು. ಓಕೆ, ಸೊ ಯಾವ ಥರ ವರ್ಕ್ ಆಗುತ್ತೆ ಆ್ಯಂಡ್ ಏನೆಲ್ಲ ಕಾನ್ಫಿಗರೇಷನ್ಸ್ನ ಸೊ ನಾವು ಮಾಡ್ತಾ ಹೋಗಬೇಕು. ಆ್ಯಸ್ ಎ ಫೈನಾನ್ಸ್ ಕನ್ಸಲ್ಟೆಂಟ್ ಏನೆಲ್ಲ ಕಾನ್ಫಿಗರೇಷನ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕು, ಸೊ ಅದ್ರ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ 1 ಸೆಕೆಂಡ್, ಲೆಟ್ ಮೀ ಗೋ ಬ್ಯಾಕ್. ಸೊ ನೋಡಿ, ಇವಾಗ ಬ್ಯಾಕ್ ಸ್ಕ್ರೀನ್ ಎನೇಬಲ್ ಆಗಿತ್ತು. ನಾವು T ಕೋಡ್ ಆಕ್ಸೆಸ್ ಮಾಡಿದ್ಮೇಲೆ ಸೊ ಆಕ್ಸೆಸ್ ಮಾಡಿದ್ಮೇಲೆ ನೋಡಿ ಬ್ಯಾಕ್ ಸ್ಕ್ರೀನ್ ಓಪನ್ ಆಯಿತು ಆ್ಯಂಡ್ ದಿಸ್ ಇಸ್ ದ ಕ್ಲೋಸ್ ವಿಂಡೋ. ಸೊ ಇದು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡೋದಕ್ಕೆ ಸೊ ಈ ಸ್ಕ್ರೀನ್ ಕೂಡ ಓಪನ್ ಆಗಿರುತ್ತೆ. ಓಕೆ, ಸೊ ಈ ಥರ ನಾವು ಸ್ಕ್ರೀನ್ಸ್ನ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಸ್ಕ್ರೀನ್ಸ್ ವೈಸ್ ನಿಮಗೂ ಕೂಡ ಸ್ವಲ್ಪ ನಿಮ್ಗೆ ಐಡಿಯಾ ಇರಬೇಕು. ಓಕೆ, ಸೊ ನಾವು ಯಾವ ಥರ ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಏನೆಲ್ಲ ಕಾನ್ಫಿಗರೇಷನ್ಸ್ ಮಾಡ್ತೀವಿ. ಸೊ ನಿಮ್ಗೆ ಇಮಿಡಿಯೇಟ್ಲಿ ನಿಮ್ಗೆ ಏನಾದ್ರು ಆಪ್ಷನ್ಸ್ ಬೇಕು ಅಂದರೂ ಕೂಡ ಸೊ ಇದೆಲ್ಲ ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೋದು. ಓಕೆ, ಸೊ ನೀವು ರಿಯಲ್ ಟೈಮಾಗಿ ಹೋದಾಗ ನಿಮಗೊಂದು ಪ್ರಾಪರ್ ಗ್ರಿಪ್ ಬರುತ್ತೆ, ಸೊ ಯಾವ ಥರ ನಾವು ಹ್ಯಾಂಡಲ್ ಮಾಡ್ತೀವಿ ಸಿಸ್ಟಮ್ನ ಅಂತ. ಓಕೆ, ಸೊ ಬಟ್ ಇವಾಗ ನೀವು ಆಲ್ರೆಡಿ ಪ್ರಾಕ್ಟೀಸ್ ಸರ್ವರ್ ಬಗ್ಗೆ ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ, ಬಿಕಾಸ್ ನೀವು ಆಲ್ರೆಡಿ ಸ್ವಲ್ಪ ಟ್ರೈನಿಂಗ್ ಕೂಡ ತೊಗೊಂಡಿದ್ದೀರಾ, ಟ್ರೈನ್ ಅಪ್ ಆಗಿದ್ದೀರಾ. ಸೊ ಆದ್ದರಿಂದ ಓಕೆ, ಸೊ ದಿಸ್ ಇಸ್ ವಾಟ್ ಆಲ್ ಅಬೌಟ್ ದ ರೆಫರೆನ್ಸ್ IMG ಅಥವಾ IMG ಸ್ಕ್ರೀನ್ ಬಗ್ಗೆ, ಸೊ ಯಾವ ಥರ ಆಕ್ಸೆಸ್ ಮಾಡಬೇಕು ಅಂತ. ಸೊ ಇವಾಗ ನಾನು ಬೇಸಿಕ್ ಲೆವೆಲ್ ಕಾನ್ಫಿಗರೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಸೊ ಏನೆಲ್ಲ ಬೇಕು ಎಲಿಮೆಂಟ್ಸ್ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗೋಣ.
ಸೊ ಫಸ್ಟ್ ನಾನು ಹೇಳಿದೆ ನಿಮಗೆ ಸ್ಟಾರ್ಟಿಂಗಲ್ಲಿ ಲೈಕ್ ಡೆಮೋ ಸೆಷನಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೆ. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಥವಾ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು. ಸೊ ಆರ್ಗ್ ಸ್ಟ್ರಕ್ಚರ್ ಆಫ್ ಎಂಟರ್ಪ್ರೈಸ್ ಸ್ಟ್ರಕ್ಚರ್. ಓಕೆ, ಸೊ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಥವಾ ಆರ್ಗ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇದರಲ್ಲಿ ಮಲ್ಟಿಪಲ್ ಎಲಿಮೆಂಟ್ಸ್ ಇರುತ್ತೆ. ಸೊ ಕೀ ಎಲಿಮೆಂಟ್ಸ್. ಸೊ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೋಬೇಕು ನೀವು. ಓಕೆ, ಸೊ ಬೇಸಿಕ್ ಆರ್ಗ್ ಸ್ಟ್ರಕ್ಚರ್ ಎಲಿಮೆಂಟ್ಸ್ ನಿಮಗೆ ಕಾಮನ್ ಆಗಿ ಗೊತ್ತಿರಲೇಬೇಕು. ಓಕೆ, ಸೊ ಇದು ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ ಅನ್ನೋ ರೀಸನ್ಗೋಸ್ಕರ ಅಲ್ಲ, ಬಟ್ ಯು ಶುಡ್ ಅವೇರ್ ಆಫ್ ದಿಸ್. ಓಕೆ, ಸೊ ನಿಮಗೆ ಇದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರನೇ ಸೊ ಬೇರೆ ಏನೇ ಕಾನ್ಫಿಗರೇಷನ್ಸ್ ಕೂಡ ಸೊ ನೀವು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಎಲ್ಲಿಂದ ಯಾವ ತರ ಲಿಂಕ್ ಆಗಿರುತ್ತೆ, ಯಾವ ತರ ಇಂಟರ್ ಲಿಂಕ್ ಆಗಿರುತ್ತೆ ಅಂತ. ಸೊ ಇದರಲ್ಲಿ ನಿಮಗೆ ಮಲ್ಟಿಪಲ್ ಆರ್ಗ್ ಸ್ಟ್ರಕ್ಚರ್ಸ್ ಇದೆ. ಲೈಕ್ ಕಂಪನಿ ಕೋಡ್ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಚಾರ್ಟ್ ಆಫ್ ಅಕೌಂಟ್ಸ್ ಆಗಿರ್ಬೋದು, ಈ ತರ ಮಲ್ಟಿಪಲ್ ಇದೆ. ಸೊ ಅದ್ರಲ್ಲಿ ನಾವು ಸೊ ಮೇನ್ ಏನೆಲ್ಲ ಕಾನ್ಫಿಗರೇಷನ್ಸ್ ಸೊ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ನಿಮಗೆ ಕಂಪನಿ. ಓಕೆ, ಕಂಪನಿ ಅಥವಾ ಗ್ರೂಪ್ ಆಫ್ ಕಂಪನಿ. ಓಕೆ, ಸೊ ಗ್ರೂಪ್ ಆಫ್ ಕಂಪನಿ ಅಥವಾ ಕಂಪನಿ ಇಸ್ ದ ಫಸ್ಟ್ ಆರ್ಗ್ ಎಲಿಮೆಂಟ್. ಸೊ ಇದಾದ್ಮೇಲೆ ನಾವು ಕಂಪನಿ ಕೋಡ್. ಬಟ್ ನಾವೆಲ್ಲೂ ಯೂಸ್ ಮಾಡಲ್ಲ ಕಂಪನಿನ ಜಾಸ್ತಿ, ಬಿಕಾಸ್ ಒನ್ ಟೈಮ್ ಅಸೈನ್ಮೆಂಟ್ಗೋಸ್ಕರ ಯೂಸ್ ಮಾಡ್ತೀವಿ. ಸೊ ಇದು ಏನಕ್ಕೋಸ್ಕರ ಅಂತಂದ್ರೆ ಒಂದು ಕಂಪನಿ ಅಂಡರ್ಲಿ ಮಲ್ಟಿಪಲ್ ಕಂಪನಿ ಕೋರ್ಸ್ನ ಕ್ರಿಯೇಟ್ ಮಾಡಿದಾಗ ಸೊ ಅಸೈನ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಗ್ರೂಪ್ ಆಫ್ ಕಂಪನಿ ಇರುತ್ತೆ, ಅದನ್ನ ನಾವು ಕ್ರಿಯೇಟ್ ಮಾಡಲೇಬೇಕು. ಓಕೆ, ಸೊ ನಾವು ಕಂಪನಿ ಕೋಡ್. ಓಕೆ, ಸೊ ಕಂಪನಿ ಕೋಡ್. ಸೊ ಇದಾದ್ಮೇಲೆ ನಿಮಗೆ ಡಿಫ್ರೆಂಟ್ ಆರ್ಗ್ ಸ್ಟ್ರಕ್ಚರ್ಸ್ ಬರುತ್ತೆ. ಸೊ ಅದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಚಾರ್ಟ್ ಆಫ್ ಅಕೌಂಟ್ಸ್ ಬರುತ್ತೆ, ಆಮೇಲೆ ನಿಮಗೆ ಚಾರ್ಟ್ ಆಫ್ ಅಕೌಂಟ್ಸ್ ಆದಮೇಲೆ ಕಂಟ್ರೋಲಿಂಗ್ ಏರಿಯಾಸ್ ಬರುತ್ತೆ, ಅಕೌಂಟಿಂಗ್ ಗ್ರೂಪ್ಸ್ ಬರುತ್ತೆ, ಆಮೇಲೆ ನಿಮಗೆ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಡಿಫೈನ್ ಮಾಡಬೇಕು. ಸೊ ಇದಾದ್ಮೇಲೆ ನಿಮಗೆ ಟೋಲರೆನ್ಸ್ ಗ್ರೂಪ್ಸ್ ಎಲ್ಲ ಬರುತ್ತೆ, ಅಂಡ್ ಬಿಸ್ನೆಸ್ ಏರಿಯಾ ಬರುತ್ತೆ. ಸೊ ಈ ಥರ ಮಲ್ಟಿಪಲ್ ಸೊ ಆರ್ಗ್ ಸ್ಟ್ರಕ್ಚರ್ಸ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಫಸ್ಟ್ ನಾವು ಕಂಪನಿ. ಸೊ ಕಂಪನಿನ ಯಾವ ಥರ ಡಿಫೈನ್ ಮಾಡಿದ್ರೆ ನೋಡೋಣ. ಓಕೆ, SPRO ಪಾತ್ಕೋಗೋಣ. ಸೊ SPRO ಹೋದ್ಮೇಲೆ ನಿಮಗೆ ರೆಫರೆನ್ಸ್ IMG ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ನಾನು ಅದನ್ನೇ ಇಲ್ಲಿ ಹಾಕಿದ್ದೀನಿ ನೋಡಿ. ಸೊ ಆರ್ಗ್ ಸ್ಟ್ರಕ್ಚರ್ ಅಥವಾ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂತ. ಸೊ ಇಲ್ಲಿ ನೀವು ಎಂಟರ್ಪ್ರೈಸ್ ಸ್ಟ್ರಕ್ಚರ್ಗೆ ಹೋಗಬೇಕು. ಸೊ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂದರೆ ಡೆಫಿನೇಷನ್ ಹೋಗಬೇಕು. ಸೊ ನಾವು ಫಸ್ಟ್ ಡಿಫೈನ್ ಮಾಡಬೇಕು. ಸೊ ಡಿಫೈನ್ ಮಾಡಿದ್ಮೇಲೆ ಅಸೈನ್ಮೆಂಟ್ಗೆ ಹೋಗೋದು. ಓಕೆ, ಸೊ ಇವಾಗ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾಡ್ತಾ ಇದೀವಲ್ವಾ. ಸೊ ಇದೆಲ್ಲ ಬೇರೆ ಡಿಫ್ರೆಂಟ್ ಮಾಡ್ಯೂಲ್ ಎಂಟರ್ಪ್ರೈಸ್ ಸ್ಟ್ರಕ್ಚರ್ಸ್ ಇರುತ್ತೆ. ಓಕೆ, ಸೊ ನಮ್ದು ಫೈನಾನ್ಷಿಯಲ್ ಅಕೌಂಟಿಂಗ್ ರಿಲೇಟೆಡ್ ಆಗಿರೋದ್ರಿಂದ ಫೈನಾನ್ಷಿಯಲ್ ಅಕೌಂಟಿಂಗ್ ಹೋಗೋಣ. ಸೊ ಇದರಲ್ಲಿ ಡಿಫೈನ್ ಕಂಪನಿ ನೋಡಿ, ಡಿಫೈನ್ ಕಂಪನಿಗೆ ಹೋಗ್ಬೇಕು ಫಸ್ಟ್. ಸೊ ಡಿಫೈನ್ ಕಂಪನಿಗೆ ಹೋದ್ರೆ ಸೊ ಇಲ್ಲಿ ನೀವು ಕಂಪನಿನ ಡಿಫೈನ್ ಮಾಡ್ಬೋದು. ಓಕೆ, ಸೊ ಇದು ಕಂಪನಿ ಡಿಫೈನ್ ಮಾಡೋದಕ್ಕೆ ಇಫ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದ ನ್ಯೂ ಎಂಟ್ರೆಸ್ಟ್. ಸೊ ಈ ಸ್ಕ್ರೀನ್ ಆಕ್ಸೆಸ್ ಮಾಡಿದ್ಮೇಲೆ ನ್ಯೂ ಎಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ನ್ಯೂ ಎಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕಂಪನಿ ಡೀಟೇಲ್ಸ್ನ ಹಾಕಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ನೋಡಿ ಆಲ್ರೆಡಿ ನಿಮಗೆ ಕಂಪನಿ ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಅಲ್ವಾ ನಿನ್ನೆ. ಸೊ ಬ್ರಿಟಾನಿಯಾನೋ ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಕರೆಕ್ಟ್. ಸೊ ಈ ಥರ ನೀವು ಒಂದು ಕಂಪನಿನ ಒಂದು ರಿಯಲ್ ಟೈಮ್ ಪ್ರಾಜೆಕ್ಟ್ ಥರ ತಗೊಂಡು ಕಂಪನಿನ ರಿಯಲ್ ಟೈಮ್ ಆಗಿ ಏನೆಲ್ಲ ಕಾನ್ಫಿಗರೇಷನ್ಸ್ ಮಾಡ್ತೀವಿ ಆ ಪರ್ಟಿಕ್ಯುಲರ್ ಕಂಪನಿಗೆ, ಸೊ ಎಲ್ಲ ಕಾನ್ಫಿಗರೇಷನ್ಸ್ನು ಮಾಡ್ತಾ ಹೋಗ್ಬೇಕು ನಾವು. ಓಕೆ, ಸೊ ಇವಾಗ ಕಂಪನಿಗೆ ಒಂದು ಕೋಡ್ ಕೊಡೋಣ. ಸೊ ದಿಸ್ ಇಸ್ ನಾಟ್ ಎ ಕಂಪನಿ ಕೋಡ್, ದಿಸ್ ಇಸ್ ಎ ಕಂಪನಿ. ಸೊ ಕಂಪನಿಗೂ ಕೂಡ ಒಂದು ಕೋಡ್ನ ಕೊಡ್ತಾ ಹೋಗೋಣ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಬ್ರಿಟಾನಿಯಾದಿಗೆ ಮಾಡ್ತಾ ಇದೀವಿ ಅಂತ ಇಟ್ಕೊಡಿ. ಓಕೆ, ಸಾರೆಲ್ಸ್ ಓಕೆ, ಸೊ ಬ್ರಿಟಾನಿಯಾ ತಗೊಂತೀನಿ. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಐ ವಿಲ್ ಟೇಕ್ ಒಂದು ಗ್ರೂಪ್ ಆಫ್ ಕಂಪನಿ ತೊಗೋಣ, ದೊಡ್ಡ ಒಂದು ಗ್ರೂಪ್ ಆಫ್ ಕಂಪನಿ ತೊಗೋಣ. ಸೊ ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಓಕೆ, ಸೊ ನಾನು ಇವಾಗ HCL ತೊಗೊತೀನಿ. ಓಕೆ, HCL ತೊಗೋಣ. ಆ್ಯಂಡ್ ಕಂಪನಿ ನೇಮ್ ಉಂಟು HCL ಅಂತ ಹಾಕೋಣ, HCL ಪ್ರೈವೇಟ್ ಲಿಮಿಟೆಡ್ ಅಂತ ಹಾಕೋಣ. ಓಕೆನಾ, ಸೊ ಡಿಸ್ಕ್ರಿಪ್ಷನ್ಸ್ ನೇಮ್ ಟು ಅಲ್ಲಿ ಕೂಡ ಕುಟ್ಕೋಬಹುದು. ಓಕೆ, ಸೊ ಇಲ್ಲಿ ಏನು ಕೊಟ್ಟಿರ್ತೀರ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಿಮಗೆ ಸ್ಟ್ರೀಟ್ ಅಥವಾ ಅಡ್ರೆಸ್ ಕೊಡಬೇಕು. ಸೊ ಏನಾದರೂ ಒಂದು ಕೊಡಿ. ಓಕೆ, ಸೊ ಸ್ಟ್ರೀಟ್ ನೇಮ್ ಬಂದ್ಬಿಟ್ಟು ಏನಾದರೂ ಒಂದು ಕೊಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ PO ಬಾಕ್ಸ್ ಕೊಡಬೇಕು. ಸೊ PO ಬಾಕ್ಸ್ ನಂಬರ್ ಕೂಡ ಕೊಟ್ಕೊಳ್ಳಿ. ಸೊ ಪೋಸ್ಟಲ್ ಕೋಡ್ ನಂಬರ್ ಕೊಡಬೇಕು, ಪೋಸ್ಟಲ್ ಕೋಡ್ ನಂಬರ್ ಕೊಡಿ. ಆ್ಯಂಡ್ ಸಿಟಿ. ಸೊ ಇವಾಗ ನಾವು ಬ್ಯಾಂಗ್ಳೂರ್ ಅಂದ್ಕೊಂಡು ಬ್ಯಾಂಗ್ಳೂರಲ್ಲಿ ಇದೆ, ಬ್ಯಾಂಗ್ಳೂರ್ ಕಾನ್ಫಿಗರೇಷನ್ಸ್ ಮಾಡ್ತಿದ್ದೀವಿ.
ಸೊ ಬ್ಯಾಂಗ್ಳೂರ್ನ ತೊಗೊತೀನಿ. ಸೊ ನೆಕ್ಸ್ಟು ಕಂಟ್ರಿ ಬಂದ್ಬಿಟ್ಟು IN ತೊಗೊತೀನಿ. ಓಕೆ, ಸೊ ಇಂಡಿಯಾದಲ್ಲಿ. ದೆನ್ ಲ್ಯಾಂಗ್ವೇಜ್ ಕೀ ಬಂದ್ಬಿಟ್ಟು ಇಂಗ್ಲೀಷ್ EN ತೊಗೊತೀನಿ. ಕರೆನ್ಸಿ ಬಂದ್ಬಿಟ್ಟು IN. ಓಕೆ, ಸೊ ಇಷ್ಟು ಡೀಟೇಲ್ಸ್ನ ನಾವು ಕಂಪನಿಗೆ ಮೇಂಟೈನ್ ಮಾಡಿ. ಸೊ ಇದಾದ್ಮೇಲೆ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಸೇವ್ ಇಟ್. ಓಕೆ, ಸೇವ್ ಮಾಡಬೇಕು. ಸೇವ್ ಮಾಡುವಾಗ ಇಲ್ಲಿ ನಿಮಗೆ TR ಕೇಳುತ್ತೆ. TR ಮೀನ್ಸ್ ಟ್ರಾನ್ಸ್ಪೋರ್ಟ್ ರಿಕ್ವೆಸ್ಟ್ ಅಂತ ಕರಿತೀವಿ ನಾವು. ಟ್ರಾನ್ಸ್ಪೋರ್ಟ್ ರಿಕ್ವೆಸ್ಟ್ ಇದು ನಾನು ಲಾಸ್ಟ್ ಬ್ಯಾಚಿಗೆ ಮಾಡಿರೋದು. ಓಕೆ, ಸೊ ಇವಾಗ ನಾವು ಈ ಬ್ಯಾಚಿಗೆ ನಾವು ಇನ್ನೊಂದು TRನ ಯೂಸ್ ಮಾಡ್ಕೊತೀವಿ. ನೋಡಿ, ನಿಮಗೆ TR ಬಗ್ಗೆನೂ ಕೂಡ ಒಂದು ಮೇನ್ಲಿ ಇಂಪಾರ್ಟೆಂಟ್ ಹೇಳ್ಬೇಕು. ಓಕೆ, ಸೊ TR ಅಂದ್ರೆ ಟ್ರಾನ್ಸ್ಪೋರ್ಟ್ ರಿಕ್ವೆಸ್ಟ್ ಅಂತ. ಸೊ ನೀವು ಯಾವುದೇ ಆಬ್ಜೆಕ್ಟ್ನ ಕಾನ್ಫಿಗರೇಷನ್ಸ್ ಮಾಡಿದ್ರು ಕೂಡ ಸೊ ಎಲ್ಲ ಆಬ್ಜೆಕ್ಟ್ಸ್ಗೂ ಸಪ್ರೇಟ್ TRನ ಕ್ರಿಯೇಟ್ ಮಾಡಿಕೊಂಡು ನೀವು ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ರಿಯಲ್ ಟೈಮಲ್ಲಿ. ಓಕೆ, ಬಟ್ ನಾವಿವಾಗ ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ಯಾವುದಾದ್ರೂ ಒಂದು TRನ ತಗೊಂಡು ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವಾಗ ನಾನು ಸೊ ಆರ್ಗ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಯಾವುದಕ್ಕೆ ಮಾಡ್ತಾ ಇರೋದು ನಾವು, ಆರ್ಗ್ ಸ್ಟ್ರಕ್ಚರ್ HCLಗೆ. ಓಕೆ, ಆರ್ಗ್ ಸ್ಟ್ರಕ್ಚರ್ ಬಂದ್ಬಿಟ್ಟು ನಾವು HCL ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಒಂದು ಡಿಸ್ಕ್ರಿಪ್ಷನ್ ಹಾಕಬೇಕು ಆ್ಯಂಡ್ ಸೇವ್. ಸೊ ಇವಾಗ ಇದು ಬಂದ್ಬಿಟ್ಟು ನಿಮ್ಮದು TR. ಸೊ ಈ TRನ ಕಾಪಿ ಮಾಡ್ಕೊಂಡು ನಾನು ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಓಕೆ, ಸೊ ನೀವು SE0 ಹಿಂಗೆ ಹೋಗ್ಬಿಟ್ಟು ಕೂಡ ಚೆಕ್ ಮಾಡ್ಕೋಬೋದು. ಸೊ ನೀವು ಇಲ್ಲಿ ಎಲ್ಲಾದ್ರೂ ಪೇಸ್ಟ್ ಮಾಡ್ಕೋಬೇಕು ಅಂತ ಇಲ್ಲ. ಸೊ ಪದೇ SE0 ನೀನು ಓಪನ್ ಮಾಡೋದಕ್ಕಿಂತ ವರ್ಕ್ಶೀಟಲ್ಲಿ ಇದ್ರೆ ಈಸಿಯಾಗಿ ಸೊ ನಿಮಗೆ ಸಿಕ್ಬಿಡುತ್ತೆ. ಸೊ ಇವಾಗ ಇದು ಸೇವ್ ಆಯಿತು. ಸೊ ಇದೆಲ್ಲ ನಿಮಗೆ ಕಂಪ್ಲೀಟ್ ಕಂಪನಿ ಡೀಟೇಲ್ಸ್. ಸೊ ಇದಾದ್ಮೇಲೆ ನಿಮಗೆ ಜಸ್ಟ್ ಗೋ ಬ್ಯಾಕ್. ಓಕೆ, ಸೊ ಇವಾಗ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು HCL ನಾವು ಏನು ಕ್ರಿಯೇಟ್ ಮಾಡಿದ್ವಲ್ಲ ಅದು. ಸೊ HCL. ಓಕೆ, ಸೊ HCLದು ಸೊ ಇಲ್ಲಿದೆ ನೋಡಿ. ಓಕೆ, ಇದು ಗ್ರೂಪ್ ಆಫ್ ಕಂಪನಿ ನಾನು ಕ್ರಿಯೇಟ್ ಮಾಡಿರೋದು. ಓಕೆನಾ, ಸೊ ಇವಾಗ ಸೊ ನೆಕ್ಸ್ಟ್ ಕಂಪನಿ ಕೋಡ್ನ ಕ್ರಿಯೇಟ್ ಮಾಡಿ. ಸೊ ಇವಾಗ ಕಂಪನಿ ಕ್ರಿಯೇಟ್ ಮಾಡೋದಲ್ವಾ, ಸೊ ಕಂಪನಿ ಕೋಡ್ನ ಕ್ರಿಯೇಟ್ ಮಾಡಿ. ಸೊ ನೀವಾಗ ಪಾತ್ ಮುಖಾಂತರ ಹೋಗಿದ್ದೆ ಅಲ್ವಾ. ಇಫ್ ಯು ಓಪನ್ ಅ ನ್ಯೂ ಸ್ಕ್ರೀನ್, ಸೊ OX15. ಸೊ ನೀವು OX15ಗೆ ಹೋದರೆ ಸೊ ಅಗೇನ್ ನೀವು ಇಲ್ಲೂ ಕೂಡ ಕಂಪನಿನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಟಿ ಕೋಡ್ ಬಂದ್ಬಿಟ್ಟು OX15. ಸೊ ಕಂಪನಿ ಬಂದ್ಬಿಟ್ಟು HCL, ರೈಟ್. ಸೊ ನಾವು ಕ್ರಿಯೇಟ್ ಮಾಡೋದು ಇಲ್ಲಿದೆ. ಸೊ ಆ ಟಿ ಕೋಡ್ನ ನಾನು ಇಲ್ಲಿ ಹಾಕಿರ್ತೀನಿ. ಸೊ ನೀವು ಟಿ ಕೋಡ್ ಬೇಕು ಅಂದರೆ ಟಿ ಕೋಡ್ ಥ್ರೂ ಕೂಡ ಕ್ರಿಯೇಟ್ ಮಾಡಿ. ಓಕೆ, ಸೊ ನಾವು ಕ್ರಿಯೇಟ್ ಮಾಡಿರೋದು HCL ಅಂತ ಅಲ್ವಾ. ಸೊ ಟಿ ಕೋಡ್ ಬಂದ್ಬಿಟ್ಟು OX15 ಆ್ಯಂಡ್ HCL ಬಂದ್ಬಿಟ್ಟು ಕಂಪ್ನಿ. ಓಕೆ, ಆ್ಯಂಡ್ ದೆನ್ ಕಂಪನಿ ಕೋಡ್ನ ಕ್ರಿಯೇಟ್ ಮಾಡಬೇಕು. ಸೊ ಕಂಪನಿ ಕೋಡ್ನ ಕ್ರಿಯೇಟ್ ಮಾಡೋದಕ್ಕೆ OX02 ಇಸ್ ದ ಟ್ರಾನ್ಸಾಕ್ಷನ್ ಕೋಡ್. ಓಕೆ, OX02. ಓಕೆ, ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ನೀವು ಬ್ಯಾಕ್ ಹೋಗ್ಬಿಟ್ಟು ಕೂಡ OX02ನ ಆಕ್ಸೆಸ್ ಮಾಡ್ಬೋದು. OX02ನ ಇಲ್ಲಾಂದ್ರೆ ಸ್ಲ್ಯಾಶ್ ಅನ್ನು ಕೊಟ್ಬಿಟ್ಟು ಅದೇ ಸ್ಕ್ರೀನಲ್ಲಿ ಕೂಡ ಆಕ್ಸೆಸ್ನ ಮಾಡ್ಬೋದು. ಓಕೆ, ಸೊ ಇವಾಗ ನಾನು ರೆಫರೆನ್ಸ್ IMG ಇದ್ದೀನಿ. ಸೊ ಇಲ್ಲಿ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಇಫ್ ಯು ಕ್ಲಿಕ್ ಆನ್ ಎಡಿಟ್ ಕಾಪಿ ಆ್ಯಂಡ್ ಡಿಲೀಟ್ ಚೆಕ್ ಆ್ಯಂಡ್ ಕಂಪನಿ ಕೋಡ್, ಸೊ ಇಲ್ಲಿ ನಿಮಗೆ ಸೊ ಆಪ್ಷನ್ಸ್ ಬರುತ್ತೆ. ಸೊ ಎಡಿಟ್ ಕಂಪನಿ ಕೋಡ್ ಅಥವಾ ಚೆಕ್ ಆ್ಯಂಡ್ ಡಿಲೀಟ್ ಮಾಡೋದಕ್ಕೆ. ಸೊ ಇಫ್ ಯು ಕ್ಲಿಕ್ ಆನ್ ಎಡಿಟ್ ಕಂಪನಿ ಕೋಡ್, ಸೊ ನಿಮಗೆ ನ್ಯೂ ಎಂಟ್ರೀಸ್ ಆಪ್ಷನ್ ಬರುತ್ತೆ. ಸೊ ನ್ಯೂ ಎಂಟ್ರೀಸಲ್ಲಿ ನೀವು ಕಂಪನಿ ಕೋಡ್ನ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲ ನೀವು ಟಿ ಕೋಡ್ ಥ್ರೂ ಹೋಗ್ತೀವಿ ಅಂತಂದರೆ ಡೈರೆಕ್ಟ್ OX02ಗೆ ಹೋದರೆ ಸೊ ನಿಮಗೆ ಡೈರೆಕ್ಟ್ ಇದೇ ಸ್ಕ್ರೀನು ಓಪನ್ ಆಗುತ್ತೆ. ಸೊ ನೋಡಿ, ಆಲ್ರೆಡಿ ನಾನು ಲಾಕ್ ಮಾಡಿರೋದ್ರಿಂದ ಸೊ ನನ್ನ ID ಲಾಕ್ ಆಗಿದೆ ಅಂತ ಬರ್ತಾ ಇದೆ. ಓಕೆ, ಸ್ಟಿಲ್ ಇಫ್ ಯು ವಾಂಟ್ ಟು ಡಿಸ್ಪ್ಲೇ ಕ್ಲಿಕ್ ಆನ್ ಎಸ್. ಸೊ ಡಿಸ್ಪ್ಲೇ ಮಾತ್ರ ಆಗುತ್ತೆ. ಸೊ ಇದೇ ಸ್ಕ್ರೀನ್ ನಾನು ಆಲ್ರೆಡಿ ಪಾತಲ್ಲಿ ಕೂಡ ಓಪನ್ ಮಾಡಿಬಿಟ್ಟು ಇಲ್ಲಿ ಓಪನ್ ಮಾಡಿದ್ದೀನಿ. ಓಕೆ, ಸೊ ನಿಮಗೆ ಇವಾಗ ನ್ಯೂ ಎಂಟ್ರೀಸ್ ಆಪ್ಷನ್ ತೋರಿಸಲ್ಲ ಬಿಕಾಸ್ ಇಟ್ ಇಸ್ ಇನ್ ಡಿಸ್ಪ್ಲೇ ಮೋಡ್. ಓಕೆ, ಐ ವಿಲ್ ಗೋ ಬ್ಯಾಕ್, ಬಟ್ ಟಿ ಕೋಡ್ ಇಸ್ OX02. ಯು ಕ್ಯಾನ್ ಆಕ್ಸೆಸ್. ಸೊ ಇವಾಗ ಕಂಪನಿ ಕೋಡ್. ಸೊ ಇವಾಗ ನಾನು HCL ರಿಲೇಟೆಡ್ದು ಒಂದು ಕಂಪನಿನ ಕ್ರಿಯೇಟ್ ಮಾಡಬೇಕಂತ ಕಂಪನಿ ಕೋಡ್ನ ಕ್ರಿಯೇಟ್ ಮಾಡ್ತೀನಿ. ಬಿಕಾಸ್ ನಾನು HCL ಗ್ರೂಪ್ ಆಫ್ ಕಂಪನಿ ಕೋಡ್ನ ತೊಗೊಂಡಿರೋದ್ರಿಂದ. ಫಾರ್ ಎಕ್ಸಾಂಪಲ್ ನಾವು HCL ಟೆಕ್ನಾಲಜಿ ಅಂತ ಇಟ್ಕೊಳ್ಳಿ. HCL T ಅಂತ ಹಾಕ್ತೀನಿ ನಾನು. ಓಕೆ, ಸೊ ಇದು ನೀವು ನ್ಯೂಮರಿಕ್ಗೆ ಕೊಡಬೇಕು, ಸಾರಿ ಆಲ್ಫಾಬೆಟಿಕ್ಗೆ ಕೊಡಬೇಕು ಅಂತ ಇಲ್ಲ. ನೀವು ನ್ಯೂಮರಿಕ್ ಆದರೂ ಕೊಡ್ಬೋದು, ಇಲ್ಲ ಆಲ್ಫಾಬೆಟಿಕ್ ಆದರೂ ಕೊಡ್ಬೋದು, ಇಲ್ಲ ನ್ಯೂಮರಿಕ್ ಆದರೂ ಕೊಡ್ಬೋದು ಕಂಪನಿ ಕೋಡ್ಗೆ. ಓಕೆ, ಸೊ ಮಲ್ಟಿಪಲ್ ಕಂಪನಿ ಕೋಡ್ಸ್ ಇದ್ದಾಗ ಸೊ ಆಲ್ಮೋಸ್ಟ್ ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಸೊ ಆಲ್ಮೋಸ್ಟ್ ನ್ಯೂಮರಿಕ್ಗೆ ಯೂಸ್ ಮಾಡ್ತಾರೆ. ಸೊ ನಾವು ಇವಾಗ ಒಂದೇ ಕಂಪನಿ ಕೋಡ್ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ಸೊ ಆಸ್ ಇಟ್ ಈಸ್ ಫಾರ್ ದ ಪ್ರಾಕ್ಟೀಸ್ ಪರ್ಪಸ್, ಸೊ ನಾನು ಇವಾಗ ಜಸ್ಟ್ ನಿಮಗೆ ಅರ್ಥ ಆಗೋ ಥರ ಕಂಪನಿ ಕೋಡ್ನ ತೊಗೊಳ್ತಾ ಇದ್ದೀನಿ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಇವಾಗ HCLಗೆ ಮಾಡಿದ್ದೀವಲ್ಲ, ಸೊ HCL ಟೆಕ್ನಾಲಜೀಸ್. ಓಕೆ, ಸೊ HCL ಟೆಕ್ನಾಲಜೀಸ್. ಸೊ ಸಿಟಿ ಬಂದ್ಬಿಟ್ಟು ನಾನು ಬ್ಯಾಂಗ್ಳೂರೇ ತೊಗೊತೀನಿ ಆ್ಯಂಡ್ ಸೊ ಆ್ಯಂಡ್ ಕಂಟ್ರಿ ರೀಜನ್ IN. ಸೊ ಕರೆನ್ಸಿ ಬಂದ್ಬಿಟ್ಟು INR ಆ್ಯಂಡ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು EN ಇಂಗ್ಲೀಷ್. ಓಕೆ, ಸೊ ಎಂಟರ್ ಆ್ಯಂಡ್
ಸೊ ನೋಡಿ ಇವಾಗ ಎಂಟರ್ ಕೊಟ್ಟಿದೀವಲ್ಲ, ಸೊ ಯು ಕ್ಯಾನ್ ಸೇವ್. ಸೊ ಇವಾಗ ನಿಮ್ದು TR ಅಲ್ಲಿ ಸೇವ್ ಆಗುತ್ತೆ. ಸೊ ಸೇವ್ ಮಾಡೋಕ್ಕಿಂತ ಮುಂಚೆ ಸೊ ಕಂಪ್ಲೀಟ್ ಕಂಪನಿ ಕೋಡ್ ಡೀಟೇಲ್ಸ್ನ ಕೇಳುತ್ತೆ. ಸೊ ಇವಾಗ ನಾವು ಕಂಪನಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ವಿ ಹ್ಯಾವ್ ಟು ಸೆಲೆಕ್ಟ್ ಎ ಕಂಪನಿ. ಓಕೆ, ಸೊ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದಾವೆ, ನೀವು ನೋಡ್ಬೋದು. ಮಿಸ್ಟರ್ ಇರ್ಬೋದು, ಮಿಸ್ಟರ್ ಅಂಡ್ ಮಿಸಸ್ ಇರ್ಬೋದು. ಸೊ ಈ ತರ ಏನಕ್ಕಿದೆ ಅಂದ್ರೆ, ಸೊ ಕೆಲವೊಬ್ಬರೆಲ್ಲ ಪರ್ಸನಲ್ ಅಕೌಂಟ್ಸ್ ನ ಬುಕ್ ಲೈಕ್ ಮೇಂಟೈನ್ ಮಾಡೋದಕ್ಕೂ ಕೂಡ ಏನ್ ಮಾಡ್ತಾರೆ, ಸೊ SAP ಸರ್ವರ್ ನ ಯೂಸ್ ಮಾಡ್ತಾರೆ. ಸೊ ಇವಾಗ ಲೈಕ್ ಟಾಪ್ MNC ಕಂಪ್ನೀಸ್ ಅಲ್ಲಿ ಸೊ ಮ್ಯಾನೇಜರ್ಸ್ ಅಂತ ಯೂಸ್ ಮಾಡಲ್ಲ, ಬಟ್ CEO ಇರ್ಬೋದು, ಅಥವಾ ಫೌಂಡರ್ಸ್ ಇರ್ಬೋದು, ಅಥವಾ ಯಾರಾದ್ರೂ ಫೇಮಸ್ ಡಾಕ್ಟರ್ಸ್ ಇರ್ಬೋದು, ಅಥವಾ ಫೇಮಸ್ ಲಾಯರ್ಸ್ ಇರ್ಬೋದು. ಸೊ ಅವರೆಲ್ಲ ಕೂಡ SAP ಪರ್ಸನಲ್ ಅಕೌಂಟ್ಸ್ಗೂ ಕೂಡ SAP ನ ಯೂಸ್ ಮಾಡ್ತಾರೆ. ಓಕೆ, ಸೊ ಯಾರಾದ್ರೂ ಸ್ಪೋರ್ಟ್ಸ್ ಮ್ಯಾನ್ಸ್ ಇರ್ಬೋದು, ಫೇಮಸ್ ಸ್ಪೋರ್ಟ್ಸ್ ಮ್ಯಾನ್ಸ್ ಅಥವಾ ಫೇಮಸ್ ಆಕ್ಟರ್ಸ್, ಸೊ ಇವರೆಲ್ಲ ಕೂಡ ಪರ್ಸನಲ್ ಅಕೌಂಟ್ಸ್ಗೋಸ್ಕರ ಯೂಸ್ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ನೇಮ್, ನಾನು ಆಲ್ರೆಡಿ ಕಂಪನಿ ನೇಮ್ ಅಲ್ಲಿ ಕೊಟ್ಟಿದ್ದೀನಲ್ವಾ, HCL ಟೆಕ್ನಾಲಜೀಸ್ ಅಂತ. ಸೊ ಅದನ್ನೇ ಇಲ್ಲಿ ಮೇಂಟೈನ್ ಮಾಡ್ತೀನಿ. ಓಕೆ, ಟೆಕ್ನಾಲಜೀಸ್. ಅಂಡ್ ನೆಕ್ಸ್ಟ್ ಸ್ಟ್ರೀಟ್ ಏನಾದ್ರು ಸ್ಟ್ರೀಟ್ ಕೊಡಬೇಕು, ಅಡ್ರೆಸ್ ಕೊಡುವಾಗ. ಸಾರಿ, ಐ ಕ್ಲಿಕ್ ದರ್ ಎಂಟರ್. ಸೊ ನೀವು ಅದನ್ನ ಮೇಂಟೈನ್ ಮಾಡ್ತಾ ಹೋಗಿ. ಹೌಸ್ ನಂಬರ್ ಹಾಕಿ ಅಂಡ್ ಪೋಸ್ಟಲ್ ಕೋಡ್, ಕಂಟ್ರಿ ಅಂಡ್ ರೀಸನ್. ಸೊ ಕಂಟ್ರಿ IN ಅಂದಾಗ ರೀಸನ್ ನಮ್ದು ಇಲ್ಲಿ ಕಮ್ಸ್ ಅಂಡ ಕರ್ನಾಟಕ, ರೈಟ್? ಸೊ ಕರ್ನಾಟಕಕ್ಕೆ ರೀಸನ್ ನಂಬರ್ ಏನಿದೆ, ಸೊ ಆ ರೀಸನ್ ನಂಬರ್ನ ಸೆಲೆಕ್ಟ್ ಮಾಡಿ. ಓಕೆ, ಇಟ್ ವಿಲ್ ಬಿ 10 or 27. ಜಸ್ಟ್ ಚೆಕ್ 29. ಓಕೆ, ಸೊ 29ನ ಸೆಲೆಕ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ನಿಮಗೆ ಸೊ ಮ್ಯಾಂಡೇಟ್ರಿ ಏನಿದೆ, ಸೊ ಇಷ್ಟನ್ನ ನಾವು ಮೇಂಟೈನ್ ಮಾಡಬೇಕು. ಸೊ ಇದಾದ್ಮೇಲೆ ನಿಮಗೆ ಸ್ಟಿಲ್ ನಿಮಗೆ ಕಂಪನಿದು ಮೊಬೈಲ್ ನಂಬರು, ಟೆಲಿಫೋನ್ ನಂಬರು, ಫ್ಯಾಕ್ಸ್, ಇಮೇಲ್ ಎಲ್ಲ ಆಗ್ಬೋದು. ಓಕೆ, ಬಟ್ ನಾನು ಇವಾಗ ಸಿಂಪಲ್ ಆಗಿ ಏನೇನು ಮ್ಯಾಂಡೇಟ್ರಿ ಇದೆ ಅದನ್ನ ಹಾಕ್ತಾ ಇದ್ದೀನಿ. ಬಟ್ ರಿಕ್ವೈರ್ಮೆಂಟ್ ಏನಿರುತ್ತೋ ಅದನ್ನೆಲ್ಲ ಮೇಂಟೈನ್ ಮಾಡ್ಕೋಬಹುದು. ಅದರ್ ಕಮ್ಯುನಿಕೇಶನ್ಸ್ಗೆ ಹೋದ್ರೆ ಇನ್ನೂ ಎಕ್ಸ್ಟ್ರಾ ಫೀಲ್ಡ್ಸ್ನ ಆ್ಯಡ್ ಮಾಡ್ಕೋಬಹುದು. ಓಕೆ, ಸೇವ್ ಇಟ್. ಸೊ TR ಅಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ನಾವು ಕಂಪನಿ ಕೋಡ್ನ ಕ್ರಿಯೇಟ್ ಮಾಡಿದ್ವಿ, HCL T ಅಂತ. ಓಕೆ, ಸೊ ನೆಕ್ಸ್ಟ್ ನೋಡಿ, ಸೊ ಇವಾಗ ಕಂಪನಿ ಆಯ್ತು, ಕಂಪನಿ ಕೋಡ್ ಆಯ್ತು. ನಾವು ಕ್ರಿಯೇಷನ್ಸ್ ಮಾಡಿದ್ಮೇಲೆ ಸೊ ಇದನ್ನ ಅಸೈನ್ಮೆಂಟ್ ಕೂಡ ಮಾಡಬೇಕು. ಓಕೆ, ಸೊ ಅಸೈನ್ಮೆಂಟ್ ಮಾಡಿದ್ರೇನೆ ಸೊ ಇಟ್ ವಿಲ್ ಬಿ ಇಂಟರ್ಲಿಂಕ್ ಬಿಟ್ವೀನ್ ದ ಕಂಪನಿ ಅಂಡ್ ಕಂಪನಿ ಕೋಡ್. ಓಕೆ, ಸೊ ಯಾವ ಥರ ಅಸೈನ್ಮೆಂಟ್ ಮಾಡೋದು ಅಂದರೆ, ಸೊ ನೆಕ್ಸ್ಟ್ ನೀವು ಅಸೈನ್ಮೆಂಟ್ಗೆ ಹೋಗ್ಬೇಕು. ಇಲ್ಲಿ ಅಸೈನ್ಮೆಂಟ್ ಇದೆಯಲ್ಲ, ಸೊ ಈ ಅಸೈನ್ಮೆಂಟ್ ಆಪ್ಷನ್ಗೆ ಹೋಗ್ಬೇಕು. ಸೊ ಅಸೈನ್ಮೆಂಟ್ಗೆ ಹೋಗ್ಬೇಕು, ಫೈನಾನ್ಷಿಯಲ್ ಅಕೌಂಟಿಂಗ್ ಹೋಗ್ಬೇಕು. ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಸೈನ್ಮೆಂಟ್ ಮಾಡ್ತಿರೋದ್ರಿಂದ ಸೊ ಅಸೈನ್ ಕಂಪನಿ ಕೋಡ್ ಟು ಕಂಪನಿ. ಓಕೆ, ಸೊ ಕ್ಲಿಕ್ ಆನ್ ದ ಅಸೈನ್ಮೆಂಟ್. ಸೊ ಕಂಪನಿ ಕೋಡ್ ಟು company. So now we have to check our company code. So HCLT, this is our company code, and we have to assign the company here. So HCL. Okay, so HCL ಬಂದ್ಬಿಟ್ಟು in the company. So ಇದನ್ನ ಹಾಕ್ಬಿಟ್ಟು ಸೇವ್ ಮಾಡಿ. ಓಕೆ, ಸೊ ನೀವು ಅದೇ ಥರ ಏನೇನೆಲ್ಲ ಡಿಫೈನ್ ಮಾಡ್ತೀರಾ, ಸೊ ಅದನ್ನೆಲ್ಲ ಕೆಲವೊಂದು ಆಬ್ಜೆಕ್ಟ್ಸ್ನ ನಾವು ಕಂಪನಿ ಕೋಡ್ಗೆ ಅಸೈನ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಕೆಲವೊಂದೆಲ್ಲ ಇಂಟರ್ಲಿಂಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ನಾವು ಫಸ್ಟ್ ನಾನು ಡಿಫೈನ್ ಮಾಡಿದ್ದು ಕಂಪನಿ ಆ್ಯಂಡ್ ಕಂಪನಿ ಕೋಡ್ ಡಿಫೈನ್ ಮಾಡಿಬಿಟ್ಟು ಅಸೈನ್ ಮಾಡಿದ್ನಿ. ಸೊ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಬಂದ್ಬಿಟ್ಟು ಇವಾಗ ಅಗೇನ್ಸ್ ನೀವು ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೋಸ್ಕರ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಯು ಕ್ಯಾನ್ ಡಿಫೈನ್ ಎ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ. ಓಕೆ, ಸೊ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್ ಆ್ಯಂಡ್ ಐ ವಿಲ್ ಕ್ರಿಯೇಟ್ ವಿತ್ ದ ಸೇಮ್ ಕೋಡ್. ಓಕೆ, ಸೊ ನೀವೇನು ಬೇಕಾದರೂ ಹಾಕೋಬೋದು. ನಾನು ಜಸ್ಟ್ ನನ್ನ ರೆಫರೆನ್ಸ್ಗೋಸ್ಕರ ಲೈಕ್ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ನಾನು ಇದನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡಿ, ನಾವು ಫಿಸ್ಕಲ್ ಇಯರ್ ವೇರಿಯಂಟ್ನ ಇನ್ನೂ ಡಿಫೈನ್ ಮಾಡಿಲ್ಲ, ರೈಟ್? ಸೊ ಫಿಸ್ಕಲ್ ಇಯರ್ ವೇರಿಯಂಟ್ ಡಿಫೈನ್ ಮಾಡಿಲ್ಲದೆ ಇರೋದ್ರಿಂದ ಸೊ ನಿಮಗೆ ಫಿಸ್ಕಲ್ ಇಯರ್ ವೇರಿಯಂಟ್ನ ಅಸೈನ್ ಮಾಡೋದಕ್ಕಾಗಲ್ಲ. ಸೊ ವಿತೌಟ್ ಫಿಸ್ಕಲ್ ಇಯರ್ ವೇರಿಯಂಟ್ ನಾನು ಸೇವ್ ಮಾಡ್ತಾ ಇದ್ದೀನಿ. ನೀವು ಫಿಸ್ಕಲ್ ಇಯರ್ ವೇರಿಯಂಟ್ನ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಅದನ್ನ ಇಲ್ಲಿ ಅಸೈನ್ ಮಾಡ್ಕೋಬೋದು. ಓಕೆ, ಸೊ ನಾವು ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ HCLTದು ಕ್ರಿಯೇಟ್ ಮಾಡಿದ್ದೀನಿ, ಅದು ಡಿಸ್ಕ್ರಿಪ್ಷನ್ ಹಾಕಬೇಕು. ಓಕೆ, HCL ಟೆಕ್ನಾಲಜೀಸ್ ಕ್ರೆಡಿಟ್ ಕಂಟ್ರೋಲಿಂಗ್. ಓಕೆ, ಸೊ ಇಷ್ಟೇ ತಗೊಳ್ತಾ ಇರೋದು, ಕಂಟ್ರೋಲಿಂಗ್ ಅಂತ ಹಾಕಿದ್ವಿ. ಸೊ ಕಂಟ್ರೋಲಿಂಗ್ ಏರಿಯಾ ಅಂತ ಹಾಕೋಬಹುದು. ಸೊ ಇಲ್ಲ ಅಂದ್ರೆ ನೀವು ಇಲ್ಲಿ ಬಂದ್ಬಿಟ್ಟು ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ CCAO ಅಂತ ಕೂಡ ಹಾಕೋಬಹುದು, ಕಂಟ್ರೋಲಿಂಗ್ ಏರಿಯಾ. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಈ ತರ ಸೇವ್ ಮಾಡ್ಕೊಳ್ಳಿ. ಸೇವ್ ಆಯಿತು. ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಡಿಫೈನ್ ಮಾಡಿದ್ವಲ್ಲ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾನ, ಐ ವಿಲ್ ಮೇಂಟೈನ್ ಇಯರ್. ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ. ಸೊ ನಾವೇನು ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಡಿಫೈನ್ ಮಾಡಿದ್ವಿ ಇವಾಗ, HCL
ಎಲ್ ಟಿ. ಓಕೆ, ಸೊ ಇವಾಗ ನಾವು ಇದನ್ನ ಸೇಮ್ ಇವಾಗ ಏನು ಕ್ರಿಯೇಟ್ ಮಾಡಿದೀವಲ್ಲ, ಸೊ ಇದನ್ನ ಅಸೈನ್ಮೆಂಟ್ ಕೂಡ ಮಾಡಬೇಕು. ಓಕೆ, ಸೊ ಇದನ್ನ ಅಸೈನ್ ಮಾಡಬೇಕು. ಸೊ ಇದನ್ನ ಅಸೈನ್ ಮಾಡಿದ್ಮೇಲೆ ಸೊ ನೋಡಿ ಇಲ್ಲಿ ಅಸೈನ್ಮೆಂಟ್ ಅಲ್ಲಿ ತೋರಿಸುತ್ತೆ ಆಪ್ಷನ್ಸ್ ನಿಮಗೆ. ಓಕೆ, ಸೊ ಕಂಪನಿ ಕೋಡ್ಗೆ ಯಾವ ತರ ಅಸೈನ್ ಮಾಡಬೇಕು ಅಂತ. ಓಕೆನಾ, 1 ಸೆಕೆಂಡ್. ಓಕೆ, ನಾವು ಇವಾಗ ಅಸೈನ್ ಮಾಡಬೇಕು. ಸೊ ಅಸೈನ್ ಕಂಪನಿ ಕೋಡ್ ಟು ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ. ಸಾರಿ, ಲಾಸ್ಟ್ ಮೈ ಕನೆಕ್ಷನ್. ಸೊ ಇವಾಗ ಕೇಳಿಸ್ತಾ ಇದೆಯಲ್ಲ? ಸಾರಿ, ಐ ಲಾಸ್ಟ್ ಮೈ ನೆಟ್ವರ್ಕ್ ಕನೆಕ್ಷನ್. ಸೊ ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಓಕೆ, ಸೊ ಎಲ್ಲಿಗೆ ಸ್ಟಾಪ್ ಆಯ್ತು, ಎಲ್ಲಿಗೆ ಡಿಸ್ಕನೆಕ್ಟ್ ಆಯ್ತು? ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ. Okay, so let me share my screen. ಇದು ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಬಗ್ಗೆ ಒಂದು ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ? Okay, I will explain. Okay. So let me log in. ಸೊ ಇವಾಗ SIMG ಹೋಗೋಣ. ಸೊ ನೀವು ಟೀ ಕೋಡ್ ಬೇಕು, ಟೀ ಕಾರ್ಡ್ ಕೊಡ್ತಿರೋ ಹೋಗ್ಬೋದು, OB45 ಟೀ ಕೋಡ್ಗೆ. ಸೊ OB45 ಹೋಗ್ಬಿಟ್ಟು ಇಲ್ಲಿ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾನ ಸೊ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ನಾವು ಟೀ ಕೋಡ್ ಮುಖಾಂತರ ಆಕ್ಸೆಸ್ ಮಾಡಿ. ಓಕೆ, ಐ ವಿಲ್ ಮೇಂಟೈನ್ ಟೀ ಕೋರ್ಸ್. What is fun? Okay, so next go to SIMG twice PRO. Okay, ಸೊ ಇಲ್ಲಿ ನೀವು ಎಂಟರ್ಪ್ರೈಸ್ ಸ್ಟ್ರಕ್ಚರ್ಗೆ ಹೋಗ್ಬೇಕು. ಎಂಟರ್ಪ್ರೈಸ್ ಸ್ಟ್ರಕ್ಚರ್, ಸೊ ಡೆಫಿನೇಷನ್ ಫೈನಾನ್ಷಿಯಲ್ ಅಕೌಂಟಿಂಗ್, ಸೊ ಡಿಫೈನ್ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ. ಓಕೆ, ಸೊ ನಾವು ಇವಾಗ ಆಲ್ರೆಡಿ ಡಿಫೈನ್ ಮಾಡಿದ್ವಿ. ಸೊ ಲೆಟ್ ಮಿ ಚೆಕ್ ಒನ್ ಟೈಮ್. ಓಕೆ, ಸೊ HCIT ಓಕೆ ಓಕೆ ಸೇವ್ ಆಗಿದೆ. ಸೊ ನಾನು ಇವಾಗ ಇದನ್ನ ಅಸೈನ್ ಮಾಡಬೇಕು. ಸೊ ಏನಕ್ಕೆ ಅಸೈನ್ ಮಾಡಬೇಕು ಅಂದರೆ ಕಂಪನಿ ಕೋಡ್ಗೆ. ಸೊ ಅಸೈನ್ಮೆಂಟ್ ಫೈನಾನ್ಷಿಯಲ್ ಅಕೌಂಟಿಂಗ್, assign company code to credit controlling area. So next position, so company code, so same company code alva CLT, and credit controlling area also the same CLT. Okay, so same ಮಾಡ್ಬಿಟ್ಟು PR ಅಲ್ಲಿ ಕ್ಲೋಸ್ ಮಾಡಿ. Okay, so I will go back. Okay,
ಸೊ ಇವಾಗ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಅಂದ್ರೆ ಏನು, ಸೊ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನಿಮಗೆ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಅಂದ್ರೆ, ಸೊ ನಿಮಗೆ ಕಂಟ್ರೋಲಿಂಗ್ ಏರಿಯಾ ಕೂಡ ಸಪರೇಟ್ ಇದೆ. ಸೊ ಅದು ಬಂದ್ಬಿಟ್ಟು ನಿಮಗೆ, ಸೊ ಏನೇನು ನೀವು ಕಾಸ್ಟ್ ಬುಕ್ ಮಾಡ್ತೀರಾ, ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರ ಏನೆಲ್ಲ ನೀವು ಡಿಫೈನ್ ಮಾಡ್ತೀರಾ, ಕಾನ್ಫಿಗರೇಷನ್ಸ್ ಮಾಡ್ತೀರಾ, ಸೊ ಅದೆಲ್ಲ ಬಂದ್ಬಿಟ್ಟು ನಿಮಗೆ ಕಂಟ್ರೋಲಿಂಗ್ ಏರಿಯಾ ಅಂಡರ್ ಇರುತ್ತೆ. ಬಟ್ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಅಂದ್ರೆ ಇಟ್ ಇಸ್ ಆಲ್ಸೋ ಎನ್ ಆರ್ಗನೈಸೇಷನ್ ಯೂನಿಟ್. ಸೊ ಇದನ್ನ ಏನಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ, ಇದು ನಿಮಗೆ ಕ್ರೆಡಿಟ್ ಏನೇನಿರುತ್ತೆ, ಆ ಕ್ರೆಡಿಟ್ ರಿಸ್ಕ್ ರಿಲೇಟೆಡ್ ಏನೇನಿರುತ್ತೆ, ಲೈಕ್ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ, ಸೊ ಅದ್ರ ರಿಲೇಟೆಡ್ನ ರೆಕಾರ್ಡ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ಮೈನ್ಲಿ ಫಾರ್ ದ AR ಪರ್ಪಸ್. ಓಕೆ, ಸೊ ಅಕೌಂಟ್ ರಿಸೀವಬಲ್ಸ್ಗೋಸ್ಕರ ಯೂಸ್ ಮಾಡೋದು ನಾವು ಇದು. ಓಕೆ, ಸೊ ಇದನ್ನ ನಾವು ಡಿಫೈನ್ ಮಾಡೋದ್ರಿಂದ ಸೊ ನಿಮಗೇನಾಗುತ್ತೆ, ಸೊ ಕ್ರೆಡಿಟ್ ರಿಸ್ಕ್ ಆಗಿರ್ಬೋದು, ಅಥವಾ ನಿಮಗೆ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಸೊ ಏನೇನು ಲಿಮಿಟ್ಸ್ ಇರುತ್ತೆ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆರ್ಡರ್ ಪ್ರೋಸೆಸ್ ಮಾಡುವಾಗ, ಸೊ ಅಕೌಂಟ್ ರಿಸೀವಬಲ್ಸ್ನ ನೀವು ಯಾವ ಥರ ಎಕ್ಸ್ಪ್ಲೋರ್ ಮಾಡ್ಬೋದು ಮ್ಯಾನೇಜ್ಮೆಂಟ್ಗೆ, ಸೊ ಅದಕ್ಕೋಸ್ಕರನೇ ನಾವು ಇದನ್ನ ಯೂಸ್ ಮಾಡೋದು. ಓಕೆ, ಸೊ ಇದನ್ನ ನಾವು ಮೇನ್ಲಿ ವಿ ವಿಲ್ ಯೂಸ್ ಇಟ್ ಫಾರ್ ದ AR ಪರ್ಪಸ್. ಸೊ AR ಪರ್ಪಸ್ಗೋಸ್ಕರನೇ ಯೂಸ್ ಮಾಡೋದಿದು. ಓಕೆ, ಸೊ AR ಫಂಕ್ಷನಾಲಿಟಿನ ಯಾವ ಥರ ಮ್ಯಾನೇಜ್ ಮಾಡ್ತೀವಿ ಅಂತ, ಅಕೌಂಟ್ ರಿಸೀವಬಲ್ ರಿಲೇಟೆಡ್. ಓಕೆ, ಸೊ ಇಟ್ ವಿಲ್ ಕಂಟ್ರೋಲ್ ದ ಕಸ್ಟಮರ್ ಕ್ರೆಡಿಟ್ ಲಿಮಿಟ್ ಅಂಡ್ ಕಸ್ಟಮರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಂದ್ರೆ, ಇವಾಗ ಕಸ್ಟಮರ್ ನಮ್ಮ ಹತ್ರ ಏನೋ ಒಂದು ಪರ್ಚೇಸ್ ಮಾಡಿರ್ತಾರೆ, ಬೈ ಮಾಡಿರ್ತಾರೆ, ಸೊ ಅದನ್ನ ಆನ್ ಟೈಮಲ್ಲಿ ಪೇ ಮಾಡಲಿಲ್ಲ ಅಂತಂದ್ರೆ, ಸೊ ಅದನ್ನೆಲ್ಲ ಯಾವ ಥರ ನಾವು ಹ್ಯಾಂಡಲ್ ಮಾಡ್ತೀವಿ, ಯಾವ ಥರ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಯಾವ್ಯಾವುದಕ್ಕೆ ಇಂಟರ್ಲಿಂಕ್ ಮಾಡ್ತೀವಿ, ಸೊ ಅದಕ್ಕೋಸ್ಕರ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾನ ಡಿಫೈನ್ ಮಾಡ್ತೀವಿ. ಬಟ್ ದಿಸ್ ಇಸ್ ನಾಟ್ ಮ್ಯಾಂಡೇಟರಿ ಟು ಡಿಫೈನ್ ಇನ್ ದ ಸಿಸ್ಟಮ್. ಸೊ ಮಾಡಲೇಬೇಕು ಇದನ್ನ ಡಿಫೈನ್ ಅಂತ ಇಲ್ಲ. ಬಟ್ ನಾನು ಇವಾಗ ನಿಮಗೆ ಏನೇನೆಲ್ಲ ನಾವು ನಾರ್ಮಲಾಗಿ ಯೂಸ್ ಮಾಡ್ತೀವಿ ಒಂದು ಕಂಪನಿಯಿಂದಾಗ, ಸೊ ಅದನ್ನೆಲ್ಲ ನಿಮಗೆ ಡಿಫೈನ್ ಅಂಡ್ ಅಸೈನ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಬಂದ್ಬಿಟ್ಟು ನಿಮಗೆ, ಸೊ ನಾನು ಹೇಳಿದ್ನಲ್ಲ ಕಸ್ಟಮರ್ ಪರ್ಪಸ್ಗೋಸ್ಕರ, ಕಸ್ಟಮರ್ ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ಪರ್ಚೇಸ್ ಮಾಡಿದ್ರೆ, ಸೊ ನಮ್ಮ ಹತ್ರ ಸೊ ಅವರು ನಮಗೆ ಪೇಮೆಂಟ್ ಮಾಡಬೇಕಾಗಿರುತ್ತೆ ಅಲ್ವಾ, ಸೊ ಆ ಪೇಮೆಂಟ್ಗೆ ನಾವು ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಕಂಪ್ಲೀಟ್ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಎಲ್ಲದನ್ನು ಕೂಡ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಅಂಡರ್ ಅಲ್ಲಿ ನಾವು ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ. ಸೊ ಅದೇನಾಗುತ್ತೆ, ಸೊ ಇಟ್ ವಿಲ್ ಬಿ ದ ರೆಸ್ಪಾನ್ಸಿಬಲ್ ಫಾರ್ ದ ಕ್ರೆಡಿಟ್ ಕಂಟ್ರೋಲ್. ಓಕೆ, ಸೊ ದಟ್ ಇಸ್ ವಾಟ್ ವಿ ಕಾಲ್ಡ್ ಎ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ. ಸೊ ಅದೇನಾಗುತ್ತೆ, ನಿಮ್ಗೆ ಯಾವ ಕಂಟ್ರೋಲಿಂಗ್ ಏರಿಯಾ ಅಂಡರಲ್ಲಿ, ಸೊ ಯಾವ ಕಂಪನಿಗೆ ಸೊ ಯಾವ ಕ್ರೆಡಿಟ್, ಎಷ್ಟು ಕ್ರೆಡಿಟ್ ಮ್ಯಾನೇಜ್ಮೆಂಟ್ನ ಮಾಡಿದ್ದಾರೆ, ಸೊ ಎಷ್ಟು ಕ್ರೆಡಿಟ್ ರಿಮೈನಿಂಗ್ ಇದೆ, ಆ್ಯಂಡ್ ಎಷ್ಟು ಕ್ರೆಡಿಟ್ ಆ ಕಂಪನಿ ಕೋಡ್ಗೆ ಆಲ್ರೆಡಿ ಡ್ಯೂ ಇದೆ. ಸೊ ಅದು ಕೂಡ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ರಿಪೋರ್ಟ್ ಸಿಗಬೇಕು. ಸೊ ಆ ರಿಪೋರ್ಟ್ಸ್ಗೋಸ್ಕರನೇ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾನ ನಾವು ಯೂಸ್ ಮಾಡ್ಕೊತೀವಿ. ಓಕೆ, ಸೊ ನಾರ್ಮಲಿ ಇದೆಲ್ಲ ಕಂಪ್ಲೀಟ್ಲಿ AR ಪ್ರೋಸೆಸ್ ಯೂಸ್ ಮಾಡ್ತಾರೆ. ಸೊ ಜಸ್ಟ್ ವಿ ಹ್ಯಾವ್ ಟು ಕ್ರಿಯೇಟ್ ಆ್ಯಂಡ್ ಅಸೈನ್ ಟು ದ ಕಂಪನಿ ಕೋಡ್ ಅಷ್ಟೇ. ಓಕೆ, ಸೊ ಇದಾದ್ಮೇಲೆ ನಿಮಗೆ ಕನ್ಸಾಲಿಡೇಷನ್ ಬಿಸ್ನೆಸ್ ಏರಿಯಾಸ್, ನೀವು ಬಿಸ್ನೆಸ್ ಏರಿಯಾನ ಡಿಫೈನ್ ಮಾಡ್ತೀರಾ. ಸೊ ಬಿಸ್ನೆಸ್ ಏರಿಯಾ ಇದು 3 ಆಯ್ತಲ್ವಾ ನಮಗೆ. ನೆಕ್ಸ್ಟ್ ಬಿಸ್ನೆಸ್ ಏರಿಯಾ, ಡಿಫೈನ್ ಬಿಸ್ನೆಸ್ ಏರಿಯಾ. ಓಕೆ, ಸೊ ನೆಕ್ಸ್ಟ್ ಇದು ಅರ್ಥ ಆಯ್ತಲ್ಲ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಅದು. ಹೌದು. ಸೊ ಬಿಸ್ನೆಸ್ ಏರಿಯಾ. ಓಕೆ, ಸೊ ಬಿಸ್ನೆಸ್ ಏರಿಯಾನ ಡಿಫೈನ್ ಮಾಡೋಣ. ಗೋ ಟು ದ ಡಿಫೈನ್ ಬಿಸ್ನೆಸ್ ಏರಿಯಾ. ಸೊ ಇದರಲ್ಲಿ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ನೀವೇನೇ ಡಿಫೈನ್ ಮಾಡಬೇಕು ಅಂದ್ರೆ ನ್ಯೂ ಎಂಟ್ರೀಸ್ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟ್ ಟೈಮ್ ಡಿಫೈನ್ ಮಾಡ್ತಿರೋದ್ರಿಂದ ನೀವು. ಓಕೆ, ಇಲ್ಲ ಅಂದ್ರೆ ನೀವು ಆಲ್ರೆಡಿ ಡಿಫೈನ್ ಮಾಡಿದ್ರೆ ಚೇಂಜಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಎಡಿಟ್ ಆ್ಯಂಡ್ ಚೇಂಜ್ ಆಪ್ಷನ್ಸ್ ಇದೆ. ಸೊ ಅಲ್ಲಿ ನೀವು ಚೇಂಜಸ್ ಕೂಡ ಮಾಡ್ಕೋಬೋದು. ಓಕೆ, ಸೊ ನಾವು ಬಿಸ್ನೆಸ್ ಏರಿಯಾ, ಸೊ HCLT ಅಂತಾನೆ ಹಾಕ್ತೀನಿ ನಾನು. ಓಕೆ, ಸೊ ನೀವು ನೋಡಿ ನಾನು ಏನಕ್ಕೆ ಒಂದೇ ಹಾಕ್ತೀನಿ ಸಿಂಪಲ್ ಆಗಿ ನಿಮಗೆ, ಬಟ್ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನಾನು ಜಸ್ಟ್ ಒಂದೇ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ನೀವು ಬಿಸ್ನೆಸ್ ಏರಿಯಾಸ್ ಬಂದ್ಬಿಟ್ಟು ಮೇನ್ಲಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಒಂದು ಕಂಪನಿಯಲ್ಲಿ ಮಲ್ಟಿಪಲ್ ಬಿಸ್ನೆಸ್ ಏರಿಯಾಸ್ ಇರುತ್ತೆ. ಸೊ ಆ ಮಲ್ಟಿಪಲ್ ಬಿಸ್ನೆಸ್ ಏರಿಯಾಸ್ ಬಂದ್ಬಿಟ್ಟು ಆಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ಏನಿರುತ್ತೆ, ಡಿಫ್ರೆಂಟ್ ಬಿಸ್ನೆಸ್ ಏರಿಯಾಸ್ ಇರುತ್ತಲ್ವಾ, ಸೊ ಆ ಬಿಸ್ನೆಸ್ ಏರಿಯಾಸ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಸೊ ನಾವು ಇದು ಮೇಯ್ನ್ ಆಗಿ ಕ್ರಿಯೇಟ್ ಮಾಡೋದು. ಓಕೆ, ಸೊ ಟಿ ಕೋಡ್ OX03. ಓಕೆ, ಸೊ ನಾವು HCLT ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಡಿಫ್ರೆಂಟ್ ಬಿಸ್ನೆಸ್ ಏರಿಯಾಸ್ ಇರುತ್ತೆ. ಸೊ ಒಂದೇ ಬಿಸ್ನೆಸ್ ಏರಿಯಾಸ್ ಇರಬೇಕು ಅಂತ ಇಲ್ಲ. ಓಕೆ, ಸೊ ಒಂದು ಕಂಪನಿ ಅಂತಂದಾಗ ಮಲ್ಟಿಪಲ್ ಬಿಸ್ನೆಸ್ ಏರಿಯಾಸ್ ಇರುತ್ತೆ ಅವರು. ಓಕೆ, ಸೊ ಇದು ಕೂಡ ನಿಮಗೆ ಆರ್ಗನೈಸೇಷನಲ್ ಯೂನಿಟ್ಸ್ ಅಂಡರಲ್ಲಿ ಬರುತ್ತೆ. ಆರ್ಗನೈಸೇಷನಲ್ ಯೂನಿಟ್ಸ್ ಮೈನ್ಲಿ ಫಾರ್ ದ ರಿಪೋರ್ಟಿಂಗ್ ಪರ್ಪಸ್ಗೆ ಯೂಸ್ ಮಾಡೋದು. ಸೊ ಇಂಟರ್ನಲ್ ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರ ಇದನ್ನ ಮೇಂಟೈನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರದ್ದು ಯಾವ್ದಾದ್ರು ಪ್ರೊಡಕ್ಷನ್ ಪ್ಲಾಂಟ್ಸ್ ಇರ್ಬೋದು, ಅಥವಾ ಡಿಫ್ರೆಂಟ್ ಬ್ರಾಂಚಸ್ ಇರ್ಬೋದು. ಸೊ ಆ ಬ್ರಾಂಚಸ್ ಎಲ್ಲ ಇದ್ರೆ ಅದನ್ನ ಬಿಸ್ನೆಸ್ ಏರಿಯಾ ತರ ಕ್ರಿಯೇಟ್ ಮಾಡ್ಕೊಂತಾರೆ. ಸೊ ಪರ್ಟಿಕ್ಯುಲರ್ ಬಿಸ್ನೆಸ್ ಏರಿಯಾದಲ್ಲಿ ಸೊ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡಿದ್ದಾರೆ, ಸೊ ಎಷ್ಟು ಕಾಸ್ಟ್ ಬುಕ್ ಮಾಡಿದ್ದಾರೆ, ಎಷ್ಟು ರೆವೆನ್ಯೂ ಜನರೇಟ್ ಆಗಿದೆ, ಸೊ ಕಂಪ್ಲೀಟ್ಲಿ ಅವರು ಆ ಬಿಸ್ನೆಸ್ ಏರಿಯಾದ್ದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ, ಸೊ ಅದೆಲ್ಲ ಯಾವ ಥರ ಹ್ಯಾಂಡಲ್ ಆಗ್ತಾರೆ ಎಲ್ಲ ಟ್ರ್ಯಾಕ್ ಮಾಡೋದಕ್ಕೋಸ್ಕರನೇ ಸೊ ಬಿಸ್ನೆಸ್ ಏರಿಯಾನ ಏನು ಮಾಡ್ತೀವಿ, ಕ್ರಿಯೇಟ್ ಮಾಡ್ತೀವಿ. ಸೊ ಇದನ್ನ ಸೆಗ್ಮೆಂಟಲ್ ರಿಪೋರ್ಟಿಂಗ್ ಪರ್ಪಸ್ ಕೂಡ ಯೂಸ್ ಮಾಡ್ತಾರೆ. ನೀವು ಸೆಗ್ಮೆಂಟಲ್ ರಿಪೋರ್ಟಿಂಗ್ ಪರ್ಪಸ್ಗೆ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ನೀವು ಡಿಫ್ರೆಂಟ್ ಬ್ರಾಂಚಸ್ ಇದೆ ಏರಿಯಾ ವೈಸ್ ಅಂದರೆ, ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬಹುದು.
ಓಕೆ. ಸೊ ಬಟ್ ನಿಮಗೆ ಒಂದು ಕಾನ್ಸೆಪ್ಟ್ ಅಂತ ಆಗಬೇಕು ಅಷ್ಟೇ. ಫಾರ್ ಎಕ್ಸಾಂಪಲ್ ನೀವು ಇನ್ನೂ ಮಲ್ಟಿಪಲ್ ಕ್ರಿಯೇಟ್ ಮಾಡ್ಕೊತೀರಾ ಅಂದರೆ ಸೊ ಬೇರೆ ಬೇರೆದು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಫಾರ್ ಎಕ್ಸಾಂಪಲ್ HCL1 ಅಂತ ಹಾಕೊತೀನಿ, HCL2 ಅಂತ ಹಾಕೊತೀನಿ. ಓಕೆ, ಸೊ ಈ ಥರ ಕೂಡ ನೀವು ಡಿಫ್ರೆಂಟ್ ಬಿಸ್ನೆಸ್ ಏರಿಯಾನ ಕ್ರಿಯೇಟ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ HCLT ಸೊ ಮೇನ್ ಬ್ರಾಂಚ್ ಅಂತ ಹಾಕ್ತೀನಿ ಅಂತ ಇಟ್ಕೊಳ್ಳಿ, ಮೇನ್ ಬ್ರಾಂಚ್. ಓಕೆ, ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು HCL2L1. ಓಕೆ, ಸೊ L1 ಬಂದ್ಬಿಟ್ಟು ನಿಮಗೆ ಸೊ ನೆಕ್ಸ್ಟ್ ಸಬ್ ಬ್ರಾಂಚ್ ಅಂತ ಹಾಕ್ತೀನಿ ಯಾವುದೋ ಒಂದು. ಓಕೆ, ಸೊ ಬ್ಯಾಂಗ್ಳೂರ್ ಬ್ರಾಂಚ್ ಅಂತ ಹಾಕ. ಸೊ HCL ಸೊ ಬ್ಯಾಂಗ್ಳೂರ್ ಬ್ರಾಂಚ್. ಓಕೆ, ಸೊ ಬ್ಯಾಂಗ್ಳೂರ್ ಇದು ಮೈನ್ ಬ್ರಾಂಚ್, ಇದು ಸಬ್ ಬ್ರಾಂಚ್. ಓಕೆ, ಸೊ ನೆಕ್ಸ್ಟ್ ಅದೇ ಥರ HCL2 ಅಂತ ಇನ್ನೊಂದು ಬ್ರಾಂಚ್ ತೊಗೊಂಡಿದ್ದೀವಿ. ಸೊ ದಿಸ್ ಇನ್ ಮುಂಬೈ ಅಂತ ಇಟ್ಕೋಣ. ಓಕೆ, ಸೊ HCL ಸೊ ಮುಂಬೈ ಬ್ರಾಂಚ್. ಸೊ ಈ ಥರ ಸೊ ಆಸ್ ಪರ್ ದ ಕಂಪನಿ ರಿಕ್ವೈರ್ಮೆಂಟ್ ಬಿಸ್ನೆಸ್ ಯಾವ ಥರ ಇರುತ್ತೆ ಸೊ ಆ ಥರ ನಾವು ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೇವ್. ಅಭಿಷೇಕ್, Yeah. ಇದು ಬಿಸ್ನೆಸ್ ಏರಿಯಾ ಮತ್ತೆ ಸೆಗ್ಮೆಂಟ್ ಬೋತ್ ಸೇಮ್? ನೋ ಸಿ ಸೆಗ್ಮೆಂಟ್ ಇಸ್ ಡಿಫ್ರೆಂಟ್. ಸೆಗ್ಮೆಂಟ್ ಬಂದ್ಬಿಟ್ಟು ನಿಮಗೆ ಹೆಂಗೆ ಗೊತ್ತಾ, ಇವಾಗ ಒಂದು ಕಂಪನಿಗೆ ಫಾರ್ ಎಕ್ಸಾಂಪಲ್ ನಾನು ಇವಾಗ HCL ಅಂತ ಹೇಳಿದೆ. ಸೊ HCL ಅಂದ್ರೆ ಇಂಡಿಯಾದಲ್ಲಿದೆ. ನಾನು ಇವಾಗ ಇಂಡಿಯಾದ ಒಂದೇ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಇವಾಗ HCL ಬಂದ್ಬಿಟ್ಟು ಇಂಡಿಯಾದಲ್ಲಿದೆ ಅಂತ ಇಟ್ಕೊಳ್ಳಿ. ಸೊ ಇಂಡಿಯಾದಲ್ಲಿ ಮಲ್ಟಿಪಲ್ ಬಿಸ್ನೆಸ್ ಏರಿಯಾಸ್ ಅಂದರೆ ಮಲ್ಟಿಪಲ್ ಬ್ರಾಂಚಸ್ ಇರುತ್ತೆ ಅವ್ರದ್ದು. ಓಕೆ, ಆಲ್ ಓವರ್ ಇಂಡಿಯಾ. ಸೊ ಅವಾಗ ಏನು ಮಾಡ್ತಾರೆ, ಸೊ HCLದು ಫಾರ್ ಎಕ್ಸಾಂಪಲ್ ನಾನು ಇವಾಗ ಸಿಟಿ ವೈಸ್ ತೊಗೊತಾ ಇದ್ದೀನಲ್ವಾ, ಲೈಕ್ ಬ್ಯಾಂಗ್ಳೂರ್ ಇರ್ಬೋದು, ಮುಂಬೈ ಇರ್ಬೋದು, ಚೆನ್ನೈ ಇರ್ಬೋದು, ಹೈದರಾಬಾದ್, ಈ ಥರ ಟೌನ್ ವೈಸ್ ತೊಗೊತಾ ಇದ್ದೀನಿ. ಸೊ ನಿಮಗೆ ಸೆಗ್ಮೆಂಟಲ್ ರಿಪೋರ್ಟ್ಸ್ ಬಂದ್ಬಿಟ್ಟು ನಿಮಗೆ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ವೈಸ್ ಕೂಡ ನೀವು ರಿಪೋರ್ಟಲ್ಲಿ ಮಾಡ್ಕೋಬಹುದು. ಸೊ ಹೆಂಗೆ ಅಂದರೆ ಸೊ ನಾರ್ತ್ ಇಂಡಿಯಾ ಅಂಡ್ ಲೈಕ್ ನಿಮಗೆ ಸೌತ್ ಇಂಡಿಯಾ ಇರ್ಬೋದು, ನಾರ್ತ್ ಇಂಡಿಯಾ ಇರ್ಬೋದು, ಅಥವಾ ನಾರ್ತ್ ಈಸ್ಟ್ ಇರ್ಬೋದು. ಓಕೆ, ಅಥವಾ ಸೌತ್ ಈಸ್ಟ್ ಸ್ಟೇಟಸ್ ಏನು ಬರುತ್ತೆ ಅದಿರ್ಬೋದು. ಸೊ ಆ ಥರ ನೀವು ಸೆಗ್ರಿಗೇಟ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಆ ಥರ ಸೆಗ್ರಿಗೇಟ್ನ ನೀವು ಸೆಗ್ಮೆಂಟಲ್ ಲೆವೆಲಲ್ಲಿ ಮಾಡ್ಕೊತೀವಿ. ಓಕೆ, ಬೋತ್ ಆರ್ ಸೇಮ್ ಅಂತ ಏನಿಲ್ಲ ಅಂಡ್ ಬೋತ್ ಆರ್ ಡಿಫ್ರೆಂಟ್ ಅಂತಂದರೆ ನಿಮಗೆ ಯಾವ ಥರ ಬೇಕೋ ಬಿಸ್ನೆಸ್ ರಿಕ್ವೈರ್ಮೆಂಟ್ ಸೊ ಆ ಥರ ಸೆಗ್ರಿಗೇಷನ್ ಮಾಡ್ಕೊತಾರೆ ಅಷ್ಟೇ. ಸೊ ಸೆಗ್ಮೆಂಟ್ ಬಂದ್ಬಿಟ್ಟು ನಿಮಗೆ ಏನು ಡಿಫ್ರೆನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಬ್ರಾಂಚ್ ವೈಸ್ ಅಂತ ಬಂದಾಗ ಸೊ ನೀವು ಬಿಸ್ನೆಸ್ ಏರಿಯಾ ಯೂಸ್ ಮಾಡ್ಕೋಬೋದು. ಸೊ ಅದೇ ನಿಮಗೆ ಡಿವಿಷನ್ ವೈಸ್ ಅಥವಾ ಸೆಗ್ಮೆಂಟಲ್ ವೈಸ್ ರಿಪೋರ್ಟ್ ಬೇಕು ಅಂದಾಗ ಫಾರ್ ಎಕ್ಸಾಂಪಲ್ ಈಗ HCL ಅವರು ಅಟ್ ದಿ ಇಯರ್ ಎಂಡ್ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪರೇಷನ್ಸ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪರೇಷನ್ಸ್ ಮಾಡುವಾಗ ಅವ್ರಿಗೆ ಏನು ಬೇಕು, ಈಚ್ ಬ್ರಾಂಚ್ದು ಎಷ್ಟು ರೆವಿನ್ಯೂ ಇದೆ, ಎಷ್ಟು ಎಕ್ಸ್ಪೆನ್ಸಸ್ ಇದೆ ಅಂತ ಬೇಕು ಅಂತ ಇಟ್ಕೊಳ್ಳಿ. ಸೊ ಈಚ್ ಬ್ರಾಂಚು ರೆವಿನ್ಯೂ ಎಕ್ಸ್ಪೆನ್ಸಸ್ನ ಅವರು ಬಿಸ್ನೆಸ್ ಏರಿಯಾ ವೈಸ್ ಸೆಗ್ರಿಗೇಟ್ ಮಾಡ್ಕೊತಾರೆ. ಸೊ ಅದೇ ನೆಕ್ಸ್ಟ್ ಲೆವೆಲ್. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಬಿಸ್ನೆಸ್ ಆಗಿದೆ ಅಂತ ಚೆಕ್ ಮಾಡುವಾಗ ಸೊ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಬ್ರ್ಯಾಂಡ್ನು ಚೆಕ್ ಮಾಡೋದಕ್ಕೆ ಹೋಗಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಸೊ ಸೆಗ್ಮೆಂಟಲ್ ವೈಸ್ ರಿಪೋರ್ಟ್ನ ಜನರೇಟ್ ಮಾಡ್ಕೊತಾರೆ. ಸೊ ಸೆಗ್ಮೆಂಟಲ್ ವೈಸ್ ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಲೈಕ್ ನಾರ್ತ್ ಈಸ್ಟಲ್ಲಿ ಎಷ್ಟಾಗಿದೆ ಆ್ಯಂಡ್ ಸೌತಲ್ಲಿ ಎಷ್ಟಾಗಿದೆ ಬಿಸ್ನೆಸ್ ನಮಗೆ. ಓಕೆ, ಆ್ಯಂಡ್ ನಾರ್ತಲ್ಲಿ ಎಷ್ಟಾಗಿದೆ ಬಿಸ್ನೆಸ್. ಓಕೆ, ಯಾವ್ದನ್ನ ಗ್ರೋತ್ ಮಾಡಬೇಕು ಜಾಸ್ತಿ, ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಸೊ ಈ ಥರ ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರ ಏನು ಮಾಡ್ತೀವಿ ನಾವು, ಸೊ ಸೆಗ್ಮೆಂಟ್ಸ್ನ ಕೂಡ ಕ್ರಿಯೇಟ್ ಮಾಡ್ಕೊತೀವಿ. ಓಕೆ, ಸೊ ಸೆಗ್ಮೆಂಟ್ಸ್ ನಿಮ್ಗೆ ನೆಕ್ಸ್ಟ್ ಬರುತ್ತೆ, ನಾನು ಆ ಕಾನ್ಸೆಪ್ಟ್ ಬಂದಾಗ ಸೆಗ್ಮೆಂಟು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಇವಾಗ ಅರ್ಥ ಆಯ್ತಲ್ಲ ಡಿಫ್ರೆನ್ಸ್ ಏನು ಅಂತ ಸೆಗ್ಮೆಂಟ್ಸ್ಗೂ ಬಿಸ್ನೆಸ್ ಏರಿಯಾಗೂ. ಎಸ್, ಓಕೆ. ಓಕೆ, ಸೊ ಏನಂದ್ರೆ ನಿಮ್ಗೆ ಜಸ್ಟ್ ಏನು ಗೊತ್ತಾ, ಇದೆಲ್ಲ ಇಂಟರ್ನಲ್ ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರ ನಾವು ಯೂಸ್ ಮಾಡ್ಕೊತಾ ಇರೋದು ಅಷ್ಟೇ. ಓಕೆ, ಇವಾಗ ಒಂದು ಕಂಪನಿ ಅಂದಾಗ ಡಿಫ್ರೆಂಟ್ ಬಿಸ್ನೆಸ್ ಏರಿಯಾಸ್ ಇರುತ್ತೆ, ಅದರಲ್ಲಿ ಫಂಕ್ಷನಲ್ ಏರಿಯಾಸ್ ಬರುತ್ತೆ, ಅದರಲ್ಲಿ ನಿಮಗೆ ಸೆಗ್ಮೆಂಟ್. ಇವಾಗ ನೀವೇನಾದರೂ ಬಿಸ್ನೆಸ್ ಏರಿಯಾನ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಏರಿಯಾ ಸ್ಟೇಟ್ ವೈಸ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ಸೊ ಸ್ಟೇಟ್ ವೈಸ್ ಬಿಸ್ನೆಸ್ ಏರಿಯಾ ತೊಗೊಂಡಾಗ ಸೊ ನಿಮಗೆ ಸೆಗ್ಮೆಂಟಲ್ ಲೆವೆಲ್ ರಿಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂದಾಗ ಇವಾಗ ನಾರ್ತ್ ಸೌತ್ ಈ ಥರ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಬೋದು. ಇವಾಗ ನೀವು ಸಿಟಿ ವೈಸ್ ತೊಗೊತಾ ಇದ್ದೀನಿ, ನಾನು ಸಿಟಿ ವೈಸ್ ತೊಗೊತಾ ಇದ್ದೀನಿ ಅಂದಾಗ ನೀವು ಸೆಗ್ಮೆಂಟ್ಸ್ನ ಸ್ಟೇಟ್ ವೈಸ್ ತೊಗೋಬೋದು ಅವಾಗ. ಓಕೆ, ಸೊ ನಿಮಗೆ ಬಿಸ್ನೆಸ್ ಕನ್ವೀನಿಯಂಟ್ ಯಾವ ಥರ ಇರುತ್ತೆ, ಸೊ ಅವ್ರ ಲೆಗಸಿಲಿ ಯಾವ ಥರ ಅವ್ರ ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ದಾರೆ, ಸೊ ಬ್ರಾಂಚಸ್ ಯಾವ ಥರ ಮೇಂಟೈನ್ ಮಾಡಿದ್ದಾರೆ, ಸೊ ಅವರು ಯಾವ ಥರ ಕನ್ಸಲ್ಟೇಷನ್ ಅವ್ರದ್ದು ಆರ್ಕಿಟೆಕ್ಚರ್ ಇರುತ್ತಲ್ಲ ಸೊ ಆರ್ಕಿಟೆಕ್ಚರ್ನ ತೊಗೊಂಡು ಸೊ ಬೇಸ್ಡ್ ಆನ್ ದ ಆರ್ಕಿಟೆಕ್ಚರ್ ನಾವು ಡಿಸೈನ್ ಮಾಡ್ತಾ ಹೋಗ್ತೀವಿ. ಸೊ ನಾನು ಇವಾಗ ಫಾರ್ ಎಕ್ಸಾಂಪಲ್ ತೊಗೊತಾ ಇರೋದ್ರಿಂದ ಸೊ ನಾನು ಬ್ರಾಂಚ್ ವೈಸ್ ಬಿಸ್ನೆಸ್ ಏರಿಯಾಸ್ ತೊಗೊಂಡಿದ್ದೀನಿ, ಅದ್ರಲ್ಲಿ ನಾನು ಸಿಟಿ ವೈಸ್ ತೊಗೊಂಡಿದ್ದೀನಿ. ಸೊ ಸೆಗ್ಮೆಂಟಲ್ ಅಂತ ಬಂದಾಗ ನಾನು ಯಾವುದೋ ನಾರ್ತ್ ಸೌತ್ ಈ ಥರ ಸೆಗ್ಮೆಂಟಲ್ಲಿ ಕೂಡ ತೊಗೊತಾ ಹೋಗ್ತೀನಿ. ಓಕೆ, ಸೊ ನೀವು ಪರ್ಟಿಕ್ಯುಲರ್ಲಿ ಇದನ್ನೇ ತೊಗೋಬೇಕು ಅಂತ ಇಲ್ಲ, ಬಟ್ ನಿಮಗೆ ಯು ಶುಡ್ ನೋ ದ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ಏರಿಯಾ ಅಂಡ್ ಯು ಶುಡ್ ನೋ ದ ಕಾನ್ಸೆಪ್ಟ್ ಆಫ್ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಆಗಿರ್ಬೋದು, ಫಂಕ್ಷನಲ್ ಏರಿಯಾ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಆ ಕಾನ್ಸೆಪ್ಟ್ ಬಗ್ಗೆ ಐಡಿಯಾ ಇದ್ದರೆ ಸೊ ದೆನ್ ಇಟ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್. ಬಟ್ ಇದೆಲ್ಲ ಕಂಪ್ಲೀಟ್ಲಿ ನಿಮ್ಗೆ ಬಿಸ್ನೆಸ್ ರಿಕ್ವೈರ್ಮೆಂಟು ಕೊಡ್ತಾರೆ ನಿಮಗೆ, ಸೊ ಯಾವ ಥರ ಅವ್ನು ಮೇಂಟೈನ್ ಮಾಡಿರ್ತಾರೆ. ಸೊ ಬೇಸ್ಡ್ ಆನ್ ದಟ್ ಸೊ ನಾವು ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಅಸೈನ್ಮೆಂಟ್ನ ಮಾಡ್ತಾ ಹೋಗೋಣ. ಸೊ ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾ. ಸೊ ನೆಕ್ಸ್ಟ್ ನಾವು HCL, go to HCL. ಓಕೆ, ಸೊ HCL ಅಲ್ಲಿ ನಾವು HCL1 ಅಂತ ಮಾಡಿದ್ದೀನಲ್ವಾ,
HCLT ಅಂತ ಮಾಡಿದ್ನಲ್ವಾ, ಸೊ ಇದನ್ನೆಲ್ಲ ನಮ್ಮ ಕಂಪನಿಗೆ ಅಸೈನ್ ಮಾಡಬೇಕು. HCL, ಸೊ HCL ಕಂಪನಿ, ಸಾರಿ, ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾ. ಓಕೆ, ಸೊ ಇದು ಬಂದ್ಬಿಟ್ಟು ನೋಡಿ ನಿಮಗೆ ಇದು ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾ ಅಂತ ಬರುತ್ತೆ. ಸೊ ಇದು ಹೇಗೆ ಅಂದರೆ ಪರ್ಟಿಕ್ಯುಲರ್ಲಿ ಒಂದು ಬಿಸ್ನೆಸ್ ಏರಿಯಾ ಅಂಡರಲ್ಲಿ ಸೊ ನೀವೇನಾದ್ರು ಬೇರೆ ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಸೊ ಅದನ್ನ ಅಸೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾ ಕ್ರಿಯೇಟ್ ಮಾಡಿದ್ರೆ ಮಾತ್ರ ನಾವು ಇದನ್ನ ಅಸೈನ್ಮೆಂಟ್ ಕೂಡ ಮಾಡ್ತೀವಿ. ಸೊ ನಾನು ಇವಾಗ ಮೇನ್ ಬಿಸ್ನೆಸ್ ಏರಿಯಾಸ್ ಮಾತ್ರ ಕ್ರಿಯೇಟ್ ಮಾಡಿದ್ದೀನಿ. ಸೊ ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾನ ಕ್ರಿಯೇಟ್ ಮಾಡಿಲ್ಲ. ಇಫ್ ಯು ವಾಂಟ್ ಟು ಕ್ರಿಯೇಟ್, ಇಲ್ಲೇ ನಾವು ಸೊ ಕ್ರಿಯೇಟ್ ಕೂಡ ಮಾಡ್ಕೋಬಹುದು. ಓಕೆ, ಐ ವಿಲ್ ಶೋ ಯು ವೇರ್ ವಿ ನೀಡ್ ಟು ಕ್ರಿಯೇಟ್ ದಟ್. ಗೋ ನೋ. ಸೊ ಇಲ್ಲಿ ನೋಡಿ, ಸೊ ಮೇಂಟೈನ್ ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾ. ಸೊ ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾದಲ್ಲಿ ನೋಡಿ, ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸೊ ಮೇನ್ಲಿ ಇವಾಗ ಆಲ್ರೆಡಿ ಒಂದು ಬಿಸ್ನೆಸ್ ಏರಿಯಾದಲ್ಲಿ ಇದೆ. ಸೊ ಒಂದು ಬಿಸ್ನೆಸ್ ಏರಿಯಾ ಇರೋದನ್ನ ಸೊ ನೀವು ಡಿಫ್ರೆಂಟ್ ಆರ್ಗನೈಸೇಷನ್ ಯೂನಿಟ್ಸ್ ಇರುತ್ತೆ ಅಲ್ವಾ, ಸೊ ಮಲ್ಟಿಪಲ್ ಗ್ರೂಪ್ಸ್ ಇರುತ್ತೆ ಒಂದು ಬಿಸ್ನೆಸ್ ಏರಿಯಾದಲ್ಲಿ. ಸೊ ಅವಾಗ ನೀವು ಏನ್ ಮಾಡ್ತೀರಾ, ಅಗೇನ್ ಇಂಟರ್ನಲ್ ಪರ್ಪಸ್ಗೋಸ್ಕರ ಡಿಫ್ರೆಂಟ್ ಕನ್ಸಲ್ಟೇಷನ್ ಏರಿಯಾಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ಇಲ್ಲಿ ಅಸೈನ್ ಮಾಡಬೇಕು. ಓಕೆ, ಸೊ ಇವಾಗ ನಾವು ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾ ಬೇಕು ಅಂದ್ರೆ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಲ್ಲ ಅಂದ್ರೆ ಯು ಕ್ಯಾನ್ ಲೀವ್ ಇಟ್. ಸೊ ಕ್ಲಿಕ್ ಆನ್ ಲೀವ್. ಸೊ ಇದ್ರಲ್ಲಿ ನೋಡಿ ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾ ಬಂದ್ಬಿಟ್ಟು ಡಿಫ್ರೆಂಟ್ ಫಂಕ್ಷನ್ಸ್ ಇರುತ್ತಲ್ವಾ. ಫಾರ್ ಎಕ್ಸಾಂಪಲ್ ನಿಮಗೆ ಪರ್ಚೇಸ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಸೇಲ್ಸ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಇದೇ ತರ ನಿಮಗೆ ಡಿಫ್ರೆಂಟ್ ಕನ್ಸಲ್ಟೇಷನ್ಸ್ ಇರುತ್ತೆ. ಫಂಕ್ಷನ್ಸ್ ವೈಸ್ ಮಾಡ್ಕೊಂಡ್ರೆ ನೀವು ಫಂಕ್ಷನಲ್ ಏರಿಯಾ ವೈಸ್ ಕೂಡ ಡಿಫೈನ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲ ನೀವು ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾ ರಿಪೋರ್ಟಿಂಗ್ಗೋಸ್ಕರ ಯೂಸ್ ಮಾಡ್ತಿರೋದ್ರಿಂದ ಸೊ ನಿಮ್ಗೆ ಏನಾದ್ರು ಬೇರೆ ಪರ್ಪಸ್ಗೋಸ್ಕರ ನೀವು ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾನ ಕ್ರಿಯೇಟ್ ಮಾಡ್ಕೊಂತೀರಾ ಅಂದ್ರೆ ಸೊ ಅದಕ್ಕೆ ನೀವು ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ರಿಪೋರ್ಟಿಂಗ್ಗೋಸ್ಕರ ಇದೆಲ್ಲದು ಕಂಪ್ಲೀಟ್ ಆಗಿ ನಾವು ಏನು ಯೂಸ್ ಮಾಡ್ತಾ ಇದೀವಿ ಸೊ ಎಲ್ಲ ಇಂಟರ್ನಲ್ ರಿಪೋರ್ಟಿಂಗ್ಗೋಸ್ಕರನ ಯೂಸ್ ಮಾಡೋದು. ಓಕೆ, ಸೊ ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾ ಬೇಕು ನಿಮಗೆ ಅಂದ್ರೆ ಸೊ ಇವಾಗ HCLT ನಾನು ಒಂದು ಕ್ರಿಯೇಟ್ ಮಾಡಿದ್ದೆ ಅಲ್ವಾ. ಸೊ HCLT ಅಂಡರ್ ಅಲ್ಲಿ ನಿಮಗೆ ಸೊ ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾ ಒಂದು ಕ್ರಿಯೇಟ್ ಮಾಡ್ಕೊಂಡ್ರೆ HCLT, ಸೊ ಇದಕ್ಕೆ ಕನ್ಸಲ್ಟೇಷನ್ ಸೊ ಬಿಸ್ನೆಸ್ ಏರಿಯಾ. ಓಕೆ, ಸೊ ಅಂಡ್ ನೆಕ್ಸ್ಟ್ ನೀವು HCL1, so consolidation business area for HCL1. Okay, so next ನಿಮಗೆ ಸೊ ಇದೇ ಕನ್ಸಲ್ಟೇಷನ್ ಏರಿಯಾ ಸೊ ಬೇರೆ SCLT1 ಮಾಡ್ತಾ ಇದ್ದೀರಿ ಅಂದ್ರೆ ಓಕೆ, ಸೊ ಈ ತರ ನೀವು ಡಿಫ್ರೆಂಟ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಇದು 4 ಕ್ಯಾರೆಕ್ಟರ್ಸ್ ಅಷ್ಟೇ ತಗೊಳುತ್ತೆ. ಓಕೆ, ಸೇವ್. ಸೊ ಇದನ್ನ ನೀವು ಕಂಪನಿ ಕೋಡ್ಗೆ ಅಸೈನ್ ಮಾಡ್ಕೋಬೇಕು. ಸೊ ಇಟ್ ಇಸ್ ನಾಟ್ ಮ್ಯಾಂಡೇಟರಿ. ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾ ನಿಮಗೆ ಎಲ್ಲ ಕಂಪನೀಸ್ ಅಲ್ಲೂ ಇರೋದಿಲ್ಲ, ಜಸ್ಟ್ ಬಿಸ್ನೆಸ್ ಏರಿಯಾಗೆ ಸೊ ಆಕ್ಷನ್ ಸ್ಟಾಪ್ ಆಗಿರುತ್ತೆ. ಬಿಕಾಸ್ ಏನಕ್ಕೆ ಅಂದ್ರೆ ಈಗ ತುಂಬಾ ದೊಡ್ಡ ಪ್ರಾಜೆಕ್ಟ್ಸ್ ಇದೆ, ಅವ್ರದ್ದು ತುಂಬಾ ಲೈಕ್ ನೋಟ್ಸ್ ವೈಸ್ ಲೆಕ್ಕ ಹಾಕೊಂಡ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾರ್ಮಲಿ ಪೆಟ್ರೋಲ್ ರಿಲೇಟೆಡ್ ಆರ್ಗನೈಸೇಷನ್ಸ್ ಇದ್ರೆ ಅವ್ರದ್ದು ಏನಾಗುತ್ತೆ, ಪೆಟ್ರೋಲ್ ಬಂಕ್ ಬಂದ್ಬಿಟ್ಟು ಟೌನ್ ಅಲ್ಲ, ಡಿವಿಷನ್ ಅಲ್ಲ, ತಾಲೂಕ್ ಅಲ್ಲ, ಇವನ್ ಚಿಕ್ಕ ಹಳ್ಳಿಲಿ ಕೂಡ ಕೆಲವೊಂದ್ರಲ್ಲಿ ಇರುತ್ತೆ ಅಲ್ವಾ. ಸೊ ಅವ್ರ ಆ ತರ ಸೆಗ್ರಿಗೇಷನ್ಸ್ ಮಾಡ್ತಾ ಹೋಗುವಾಗ ಅವ್ರಿಗೆ ಇವೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ. ಓಕೆ, ಬಿಸ್ನೆಸ್ ಎಕ್ಸ್ಪೆನ್ಷನ್ ಯಾವ ತರ ಆಗುತ್ತೋ ಸೊ ಬೇಸ್ಡ್ ಆನ್ ಡಾಟಾ ಏನ್ ಮಾಡ್ತಾರೆ, ಸೊ ಪ್ರತಿಯೊಂದನ್ನು ಕೂಡ ಇಲ್ಲಿ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ SAP ಲಿ ಸೊ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಏನಿದೆ ಸೊ ಎಲ್ಲದನ್ನು ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನೀವೇನು ಅಗೈನ್ ನೀವು ಹೊಸದಾಗಿ ಆಡ್ ಮಾಡ್ಕೋಬೇಕು ಅಂತ ಏನಿಲ್ಲ, ಹೊಸದಾಗಿ ಏನು ಕ್ರಿಯೇಟ್ ಮಾಡ್ಕೊಳ್ಳೋ ಆಗಿಲ್ಲ. ಓಕೆ, ಸೊ ಅದಕ್ಕೋಸ್ಕರನೇ ಸೊ ಆಲ್ಮೋಸ್ಟ್ ಎಲ್ಲ ಆಲ್ರೆಡಿ ಡಿಫೈನ್ ಆಗಿರುತ್ತೆ. ಓಕೆ, ರಿಕ್ವೈರ್ಮೆಂಟ್ ಇದ್ರೆ ಮಾತ್ರನೇ ಕ್ರಿಯೇಟ್ ಮಾಡ್ಕೊಂತಾರೆ. ಸೊ ಗ್ಯಾಸ್ ಸ್ಟೇಷನ್ಸ್ ಇರ್ಬೋದು, ಸೊ ಇವೆಲ್ಲ ಏನ್ ಮಾಡ್ತಾರೆ, ಗ್ಯಾಸ್ ಕಂಪನೀಸ್ ಎಲ್ಲ ಏನ್ ಮಾಡ್ತಾರೆ, ಸೊ ಅವ್ರು ಇದನ್ನೆಲ್ಲ ಯೂಸ್ ಮಾಡ್ಕೊಂತಾರೆ. ಸೊ ಇವಾಗ HCL ಅಥವಾ ನೀವು TCS ಅಂತ ಬಂದಾಗ ಅಷ್ಟೊಂದು ಲೆವೆಲ್ಗೆಲ್ಲ ಹೋಗಲ್ಲ ನಾವು, ರೈಟ್. ಒಂದು ಬ್ರಿಟಾನಿಯಾ ಕಂಪನಿ ಅಂತ ಬಂದಾಗ ಅಷ್ಟೊಂದು ಲೆವೆಲ್ಗೆ ಹೋಗಲ್ಲ. ಸೊ ಎಲ್ಲಿ ಒಂದೊಂದು ಟೌನ್ ಅಲ್ಲಿ ಇರುತ್ತೆ ಅಷ್ಟೇ, ರೈಟ್. ಸೊ ಆ ತರ ಅದೆಲ್ಲ ಬೇಸ್ಡ್ ಆನ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನಿಮಗೆ ಏನಕ್ಕೆ ಪರ್ಪಸ್ಗೋಸ್ಕರ ಕ್ರಿಯೇಟ್ ಮಾಡ್ತೀವಿ ಅಂತ ಐಡಿಯಾ ಇರಬೇಕಷ್ಟೇ. ಫಂಕ್ಷನಲ್ ಏರಿಯಾಸ್ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಪರ್ಚೇಸ್, ಸೇಲ್ಸ್ ಎಲ್ಲ ಮಾಡ್ತಾರಲ್ಲ, ಸೊ ಫಂಕ್ಷನಲ್ ಏರಿಯಾಸ್ಗೋಸ್ಕರ ಕ್ರಿಯೇಟ್ ಮಾಡ್ತೀವಿ. ಸೊ ಏನೇನೆಲ್ಲ ಫಂಕ್ಷನಲ್ ಏರಿಯಾಸ್ ಇದೆ ನಿಮಗೆ, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ನೋಡಿ ಇಲ್ಲಿ ನೋಡ್ಬೋದು. ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಸೊ ಅದ್ರ ಬೇಸ್ ಮೇಲೆ ಫಂಕ್ಷನಲ್ ಏರಿಯಾನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಇವಾಗ HCL ಸೊ A ಅಂತ ಹಾಕಿ ಸೊ ಇದು ಅಡ್ಮಿನಿಸ್ಟ್ರೇಷನ್ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ HCL ಸೊ ಪರ್ಚೇಸ್ ಅಂತ ಇಟ್ಕೊಳ್ಳಿ. ಓಕೆ, ಸೊ ಪರ್ಚೇಸ್ ಡಿಪಾರ್ಟ್ಮೆಂಟ್. ಸೊ ನೆಕ್ಸ್ಟ್ ಸೇಲ್ಸ್ ಡಿಪಾರ್ಟ್ಮೆಂಟ್. ಓಕೆ, ದಿಸ್ ಇಸ್ ಸೇಲ್ಸ್ ಡಿಪಾರ್ಟ್ಮೆಂಟ್.
ಸೊ ಈ ಥರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ವೈಸ್ ನಾವೇನು ಮಾಡ್ತೀವಿ ಫಂಕ್ಷನಲ್ ಏರಿಯಾಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದನ್ನೆಲ್ಲ ನಾರ್ಮಲ್ ಆಗಿ ನಾವು ತುಂಬ ಲೈಕ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟೇ ಎಲ್ಲ ಡಿಫೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನಿಮ್ಗೆ ಜಸ್ಟ್ ಒಂದು ಐಡಿಯಾ ಇರಲಿ ಅಷ್ಟೇ. ಫಂಕ್ಷನಲ್ ಏರಿಯಾಸ್. ಸೊ ನಾನೇನು ಮಾಡಿದ್ದೀನಿ, HCL ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್, HCL ಪರ್ಚೇಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ HCL ಸೇಲ್ಸ್ ಡಿಪಾರ್ಟ್ಮೆಂಟ್. ಸೊ ಇವೆಲ್ಲದನ್ನು ನಾವು ಕಂಪ್ಲೀಟ್ ಆಗಿ FIಗೆನೇ ಯೂಸ್ ಮಾಡೋದಿಲ್ಲ. ಓಕೆ, ಬಟ್ FI ಅಂಡರಲ್ಲಿ ಸೊ ಏನೆಲ್ಲ ಇಂಪಾರ್ಟೆಂಟಾಗಿ ಕ್ರಿಯೇಟ್ ಮಾಡ್ತೀವಿ ಅದನ್ನ ನಾನು ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಬಟ್ ಕಂಪನಿ ರಿಕ್ವೈರ್ಮೆಂಟ್ ಏನಿರುತ್ತೆ ಆಸ್ ಪರ್ ದ ಕಂಪನಿ ರಿಕ್ವೈರ್ಮೆಂಟೇ ನಾವು ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ನೆಕ್ಸ್ಟ್ go back. ಸೊ ಬಿಸ್ನೆಸ್ ಏರಿಯಾ ಆಯಿತು. ಇದು ಫಂಡ್ ಮ್ಯಾನೇಜ್ಮೆಂಟ್ ಏರಿಯಾ ಆ್ಯಂಡ್ ಸೆಗ್ಮೆಂಟ್ಸ್ ಎಲ್ಲ ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡೋದು. ನೀವು ಸೆಗ್ಮೆಂಟ್ ಕೇಳಿದ್ರಲ್ಲ ನೋಡಿ ಇಲ್ಲಿದೆ. ಸೊ ನೀವು ಸೆಗ್ಮೆಂಟ್ನ ಡಿಫೈನ್ ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ, ಸೊ ಜಿಯೋಗ್ರಫಿಕಲ್ ರೀಸನ್ ವೈಸ್ ನೀವು ಸೆಗ್ಮೆಂಟ್ನ ಡಿಫೈನ್ ಮಾಡ್ತಾ ಹೋಗ್ಬೋದು. ಸೊ ನಿಮಗೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಇವ್ರು ನೋಡಿ ಡಿಫ್ರೆಂಟಾಗಿ ಏನೇನೋ ಸೆಗ್ಮೆಂಟ್ 1, 2 ಅಂತ ಮಾಡ್ಕೊಂಡಿದ್ದಾರೆ. ಸೊ ಅದಾದಮೇಲೆ ನಿಮಗೆ ಲೈಕ್ ಪವರ್ ಆ್ಯಂಡ್ ಇಂಡಸ್ಟ್ರೀಸ್, ಸೊ ಏನೇನೋ ಡಿಫ್ರೆಂಟ್ ಇಂಡಸ್ಟ್ರೀಸ್ ಈ ಥರ ಮಾಡ್ಕೊಂಡಿದ್ದಾರೆ ಅವರು. ಓಕೆ, ಬಟ್ ನಾರ್ಮಲಿ ಸೆಗ್ಮೆಂಟ್ನ ನಾವು ಯೂಸ್ ಮಾಡೋದು ಸೊ ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರ ಆ್ಯಂಡ್ ಅದು ಕೂಡ ಜಿಯೋಗ್ರಫಿಕಲ್ ರೀಜನ್ ವೈಸ್ ಸೆಗ್ಮೆಂಟ್ನ ಮಾಡ್ಕೊತಾ ಹೋಗ್ತೀವಿ. ಓಕೆ, ನೋಡ್ಬೋದು ಚೆನ್ನೈ ರೀಜನ್ ಅಂತ ಮಾಡ್ಕೊಂಡಿದ್ದಾರೆ, ಹೈದರಾಬಾದ್ ರೀಜನ್ ಅಂತ ಮಾಡ್ಕೊಂಡಿದ್ದಾರೆ. ಈ ಥರ ನೀವು ಸಿಟಿ ವೈಸ್ ಆದರೂ ತಗೋಬೋದು ಅಥವಾ ನಾರ್ತ್ ಈಸ್ಟ್ ಸೌತ್ ಈ ಥರ ಕೂಡ ತಗೋಬೋದು. ಓಕೆ, ಸೊ ಅದನ್ನು ನೀವು ಸೆಗ್ಮೆಂಟಲ್ಲಿ ಕೂಡ ಡಿಫೈನ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ನಾರ್ತ್ ಸೌತ್ ಅಂತಲೇ ತಗೋಣ ಅಂತ ಇಟ್ಕೊಳ್ಳಿ. ಓಕೆ, HCL ನಾರ್ತ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ದಿಸ್ ಇಸ್ ಫಾರ್ ದ ನಾರ್ತ್ ಇಂಡಿಯನ್. ಓಕೆ, ನಾರ್ತ್ ಇಂಡಿಯನ್ ಸೆಗ್ಮೆಂಟ್ ಅಂತ ಅಂದ್ಕೊಳ್ಳೋಣ. ಸೊ ನೆಕ್ಸ್ಟ್ ಅದೇ ಥರ HCL ಸೌತ್ಗೆ, ದಿಸ್ ಇಸ್ ಸೌತ್ ಇಂಡಿಯನ್ ಸೆಗ್ಮೆಂಟ್. ಓಕೆ, ಸೊ ಈ ಥರ ನಾವು ಸೆಗ್ಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ದಿಸ್ ಇಸ್ ಆಲ್ಸೋ ನಾಟ್ ಮ್ಯಾಂಡೇಟ್ರಿ, ಬಟ್ ಅದೇ ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರ ಕ್ರಿಯೇಟ್ ಮಾಡ್ಕೊತೀವಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಗ್ಮೆಂಟಲ್ ರಿಪೋರ್ಟ್. ಸೊ ಇದೆಲ್ಲ ನಾವು ರಿಪೋರ್ಟ್ಗೋಸ್ಕರನೇ ಮಾಡೋದು. ಸೊ HCL S ಅಂಡ್ HCL N. ಓಕೆ, ಸೊ ಎರಡು ಡಿಫ್ರೆಂಟ್ ಸೆಗ್ಮೆಂಟ್ನ ಕ್ರಿಯೇಟ್ ಮಾಡಿದ್ವಿ. ಓಕೆ, ಸೊ ಇದಕ್ಕೆಲ್ಲ ಟಿ ಕೋಡ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಇರುತ್ತೆ, ತುಂಬ ಟಿ ಕೋಡ್ಸ್. ಸೊ ಇವಕ್ಕೆಲ್ಲ ನೀವು ಏನು ನೆನಪಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೇನೋ OB45 ಸಮಥಿಂಗ್ ಇಸ್ ದೇರ್, ನಾಟ್ OB45, ಐ ಥಿಂಕ್ OKDB ಸಮಥಿಂಗ್ ಇಸ್ ದೇರ್. ಓಕೆ, ಐ ಥಿಂಕ್ DB, I could check code /n. Okay, not OKDB, OKBD. Yes, so OKBD. Okay, so OKBD. ಸೊ ನೀವೆಲ್ಲ ಟಿ ಕೋಡ್ ನೆನಪಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ನಿಮ್ಗೆ ಕೆಲವೊಂದು ನಿಮ್ಗೆ ಐಡಿಯಾ ಇದ್ರೆ ಸಾಕು. ಮಿಕ್ಕಿರೋದೆಲ್ಲ ನೀವು ನಾರ್ಮಲ್ ChatGPT ಗೂಗಲ್ ಮಾಡಿದ್ರು ಕೂಡ ಟಿ ಕೋಡ್ ಸಿಗುತ್ತೆ. ಸೊ ಟಿ ಕೋಡ್ ಅಲ್ಲಿ ನಿಮಗೆ ಕಾಮನ್ ಆಗಿ ಏನು ಯೂಸ್ ಮಾಡ್ತೀವೋ ಆ ಟಿ ಕೋಡ್ ಬಗ್ಗೆ ಐಡಿಯಾ ಇರಬೇಕು. ಓಕೆ, ಸೊ ಅದರಿಂದ ದಟ್ ನಿಮ್ಗೆ ಎಲ್ಲ ಟಿ ಕೋಡು ನೆನಪಲ್ಲಿ ಇಟ್ಕೋಬೇಕು ಅಂತ ಸೊ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಸೊ ಇದೆಲ್ಲ ಮೇನ್ ಎಲಿಮೆಂಟ್ಸ್. ಸೊ ಇದೆಲ್ಲ ಆದ್ಮೇಲೆ ನಿಮಗೆ ಫಿಸ್ಕಲ್ ಇಯರ್ ವೇರಿಯಂಟ್ ಆ್ಯಂಡ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್, ಪೋಸ್ಟಿಂಗ್ ಪೀರಿಯಡ್ಸ್ ಆ್ಯಂಡ್ ಫಿಸ್ಕಲ್ ಇಯರ್ ಯಾವ ಥರ ಮೇಂಟೈನ್ ಮಾಡಬೇಕು, ಸೊ ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವತ್ತು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ಅಭಿಷೇಕ್. ಓಕೆ, ಸೊ ಏನಾದ್ರು ಡೌಟ್ಸ್ ಇದ್ರೆ ಸೊ ನನಗೆ ನಾಳೆ ನೀವು ಕೇಳಿ. ಸೊ ಏನೇ ಡೌಟ್ಸ್ ಇದ್ರು ಡಿಸ್ಕಸ್ ಮಾಡೋಣ. ಓಕೆ, ಸೊ ಸರ್ವರ್ ಬಂದ್ಬಿಟ್ಟು ಮೇ ಬಿ ನಿಮಗೆ ಟುಮಾರೋ ನಿಮ್ಗೆ ನಾಳೆ ಸಿಗುತ್ತೆ ಸರ್ವರ್. ಓಕೆ, ಇಫ್ ಇಟ್ ಇಸ್ ಪಾಸಿಬಲ್ ನೋಡ, ನಾನು ಇವತ್ತು ಟ್ರೈ ಮಾಡ್ತೀನಿ ಸರ್ವರ್ ಆಕ್ಸೆಸ್ಗೆ. ಸೊ ಅವ್ರೇನಾದ್ರು ಸರ್ವರ್ ಆಕ್ಸೆಸ್ ಇವತ್ತು ಕೊಟ್ಟರೆ ನಾನು ನಿಮಗೆ ಇವತ್ತೇ ಸರ್ವರ್ ಆಕ್ಸೆಸ್ನ ಇವತ್ತು ಈವ್ನಿಂಗ್ ಸೆಂಡ್ ಮಾಡ್ತೀನಿ. ಓಕೆ, ಇಫ್ ನಾಟ್ ನಿಮಗೆ ನಾಳೆ ಸೆಂಡ್ ಮಾಡ್ತೀನಿ. ಓಕೆನಾ? ಓಕೆ, ಫೈನ್. ಸೊ ಏನಾದ್ರು ಡೌಟ್ಸ್ ಇದ್ದರೆ ಸೊ ನೀವು ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ.